ರೈಟ್ ವಿದ್ಯಾರ್ಥಿಗಳೇ, ಇನ್ನು ನಾವು ದೈಹಿಕ ಶಿಕ್ಷಣ ವಿಷಯದಲ್ಲಿ ಅದರಲ್ಲೂ ಭಾಗ 2 ಅಲ್ವಾ? ಭಾಗ 2 ದೈಹಿಕ ಶಿಕ್ಷಣ ವಿಷಯದಲ್ಲಿ ಅಧ್ಯಾಯ 3 ಯಾವುದು? ಯಾವ ಬಾಲ್? ರೈಟ್. ಬಾಸ್ಕೆಟ್ಬಾಲ್ ಆಟವನ್ನು ನೋಡಿದ್ದೀರಾ? ಆಟದ ಪರಿಚಯ ಇದೆಯಾ? ಹಿಂದಿನ ತರಗತಿಯಲ್ಲೂ ಕೂಡ ನೀವು ಬಾಸ್ಕೆಟ್ಬಾಲ್ ಬಗ್ಗೆ ತಿಳ್ಕೊಂಡಿದ್ದೀರಿ ಅಲ್ವಾ? ಬಾಸ್ಕೆಟ್ಬಾಲ್ ಆಟದ ಇತಿಹಾಸವನ್ನು ತಿಳ್ಕೊಂಡಿದ್ರಿ, ಬಾಸ್ಕೆಟ್ಬಾಲ್ ಆಟದ ಅಂಕಣದ ಪರಿಚಯವನ್ನು ಮಾಡ್ಕೊಂಡಿದ್ರಿ, ಬಾಸ್ಕೆಟ್ಬಾಲ್ ಆಟದ ನಿಯಮಗಳನ್ನ ತಿಳ್ಕೊಂಡಿದ್ರಿ. ಅದೇ ರೀತಿ ತಂತ್ರಗಳ ಬಗ್ಗೆ ಈ ತರಗತಿಯಲ್ಲಿ ತಿಳ್ಕೊತೀರ. ಯಾವ ತರಗತಿಯಲ್ಲಿ? 9ನೇ ತರಗತಿಯಲ್ಲಿ. ಹಾಗಾದ್ರೆ ಹಿಂದಿನ ತರಗತಿಯಲ್ಲಿ ನೀವು ಬಾಸ್ಕೆಟ್ಬಾಲ್ ಆಟದ ಪರಿಚಯವನ್ನು ಮಾಡ್ಕೊಂಡಿದ್ದೀರಾ? ಯಾರಾದ್ರೂ ಈ ಆಟವನ್ನು ನೋಡಿದ್ದೀರಾ? ಕರೆಕ್ಟಾಗಿ ಹೇಳಿ. ನೋಡಿದ್ದೀವಿ ಸರ್ ಅಂತ ಕೇಳ್ತೀವಿ. ಬಾಸ್ಕೆಟ್ಬಾಲ್ ಆಟವನ್ನು ಆಡೋದನ್ನ ನೋಡಿದ್ದೀರಾ? ಯಾರು ನೋಡಿದ್ದೀರಾ? ಕೇಳ್ತೀರಿ. ರೈಟ್. ಎದ್ದ ಮೇಲೆ ಬಾಸ್ಕೆಟ್ಬಾಲ್ ಆಟವನ್ನು ಯಾವ ರೀತಿ ಆಡ್ತಾರೆ? ಏನು ಹೇಳು, ಕರೆಕ್ಟ್ ಏನು ಹೇಳ್ತಿರೋದು ಹೇಳು. ಡ್ರಿಬಲ್. ಡ್ರಿಬಲ್ ಮಾಡ್ಕೊಂತ ಬಂದು ವೆರಿ ಗುಡ್. ಎಲ್ಲಿ ಹಾಕ್ತಾರೆ? ಎಲ್ಲಿ? ಬಾಸ್ಕೆಟ್ಬಾಲ್ ಹೂಪ್ಸ್ ಇರುತ್ತೆ, ರಿಂಗ್ ಒಳಗಡೆ ಚೆಂಡನ್ನು ಹಾಕ್ತಾರೆ. ಗುಡ್. ನೋಡಿದೀಯಾ? ತೊಂದರೆ ಇಲ್ಲ. ನೋಡಿ, ಓಡಿ ಬರ್ತಾರೆ. ಆಟ ಆಡುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ? ಬಾಲನ್ನು ಹಿಡ್ಕೊಂಡು ಡ್ರಿಬಲ್ ಮಾಡ್ಕೊಂತ ಅಥವಾ ತುಂಬ ಹೆಸರಿಗೆ ಪಾಸ್ ಇಟ್ಕೊಂತ ಅವರು ಮೂವ್ಮೆಂಟ್ಸ್ ಅಲ್ಲೇ ಇರ್ತಾರೆ ಅಲ್ವಾ? ಚಲನೆಯಲ್ಲೇ ಇರೋದನ್ನು ನಾವು ಕಾಣ್ತೀವಿ. ಓಡಿ ಬಂದ್ಬಿಟ್ಟು ಅಲ್ಲೊಂದು ಹೂಪ್ಸ್ ಇರುತ್ತೆ ಅಲ್ವಾ? ಅದ್ರ ಒಳಗಡೆ ಮಾಡಿಬಿಟ್ಟು ಚೆಂಡನ್ನು ಹಾಕೋದನ್ನ ಕೂಡ ನಾವು ನೋಡ್ತೀವಿ. ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಈ ಆಟ ಕೆಲವೊಂದು ಚಟುವಟಿಕೆಗಳನ್ನ ಒಳಗೊಂಡಿದೆ. ಅದರಂತೆ ಓಡುವುದು, ಜಿಗಿಯುವುದು, ಎಸೆಯುವುದು ಮತ್ತೆ ಏನ್ ಮಾಡ್ತಾರೆ? ಓಡುವುದು, ಜಿಗಿಯುವುದು, ಎಸೆಯುವುದು ಮತ್ತೆ ಹಿಡಿಯುವುದು. ಈ ಆಟ ಈ ಕೆಲವೊಂದು ಚಟುವಟಿಕೆಗಳನ್ನ ಅಳವಡಿಸಿಕೊಂಡು ಈ ಆಟವನ್ನು ಆಡೋದನ್ನ ನಾವು ಕಾಣ್ತೀವಿ. ಯಾವ ಆಟವನ್ನ? ಆಟವನ್ನ ಅಲ್ವಾ? ಇದರ ಇತಿಹಾಸವನ್ನ ಎಲ್ಲ ಹಿಂದೆ ತಿಳ್ಕೊಂಡಿದ್ದೀರಾ. ಈಗ ನಾವು ತಂತ್ರಗಳಿಗೆ ಹೋಗೋಣ. ತಂತ್ರಗಳಿಗೆ ಯಾಕೆ ಬೇಕು? ಯಾರು ಇರ್ತಾರೆ? ತಂತ್ರಗಳ ಅವಶ್ಯಕತೆ ಇದೆಯಾ ಈ ಆಟಗಳಿಗೆ? ಇದೆಯಾ? ಯಾಕೆ ಬೇಕು ತಂತ್ರಗಳು? ಯಾರು ಇರ್ತೀರಾ? ಯಾವುದೇ ಒಂದು ಆಟವನ್ನು ಆಡಬೇಕಾದ್ರೆ ತಂತ್ರಗಳು ಉಪಯೋಗಿಸಿ ಆಡಬೇಕು. ಎಸ್, ಯಾವುದೇ ಒಂದು ಆಟ ಆಡಬೇಕಂದ್ರೆ ಏನು ಬೇಕು? ತಂತ್ರಗಳು ಬೇಕು. ಅದೇ ಯಾಕೆ ಬೇಕು? ಅದರ ಉದ್ದೇಶ ಏನು? ತಂತ್ರಗಳ ಉದ್ದೇಶ ಆಟ ಮತ್ತೆ ಆಟವನ್ನು ನಾವು ವಿಶೇಷ. ವೆರಿ ಗುಡ್. ಈ ಆಟದ ಉದ್ದೇಶ ಏನು? ಈ ತಂತ್ರಗಳ ಉದ್ದೇಶ ಆಟವನ್ನ ಗೆಲ್ಲೋದು ಅಲ್ವಾ? ನಾವು ಯಾವುದೇ ಒಂದು ತಂತ್ರಗಳನ್ನ ಬಂದರೂ ಕೂಡ ಅದರ ಮೂಲ ಉದ್ದೇಶನೇ ಇರುತ್ತೆ ಆಟವನ್ನ ಗೆಲ್ಲೋದಾಗಿರುತ್ತೆ. ಹಾಗಾಗಿ ತಂತ್ರಗಳು ತುಂಬಾನೇ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ ಅಲ್ವಾ? ವೆರಿ ಗುಡ್. ಅದೇ ರೀತಿ ನಾವು ಈ ಬಾಸ್ಕೆಟ್ಬಾಲ್ ಆಟವನ್ನು ಆಡಬೇಕಂದ್ರೆ ಇದಕ್ಕೆ ತನ್ನದೇ ಆದಂತಹ ಕೆಲವೊಂದು ತಂತ್ರಗಳು ಬೇಕಾನೆ ಇದಾವಲ್ವಾ? ಇದನ್ನು ನಾವು ಬರೋದಾದ್ರೆ ಈಗ ಫಸ್ಟ್ ನೋಡೋದಾದ್ರೆ ಒಂದು ಆಕ್ರಮಣಕಾರಿ ತಂತ್ರಗಳು. ಎರಡನೇ ಬರೋದು ರಕ್ಷಣಾತ್ಮಕ ರೈಟ್. ರಕ್ಷಣಾತ್ಮಕ ತಂತ್ರಗಳು. ಮೊದಲನೇ ಬರೋದು ಆಕ್ರಮಣಕಾರಿ ತಂತ್ರಗಳು. ಈ ಆಕ್ರಮಣಕಾರಿ ತಂತ್ರಗಳಂದ್ರೆ ಏನು? ಹಂಗೆ ನಿಮ್ಮ ಪ್ರಕಾರ ಆಕ್ರಮಣಕಾರಿ ತಂತ್ರಗಳಂದ್ರೆ ಏನು? ನೀವು ಹೇಳ್ಬೋದು, ನಿಮ್ಮ ಭಾಷೆಯಲ್ಲೇ ಹೇಳ್ಬೋದು, ಅಂದ್ರೆ ಕನ್ನಡದಲ್ಲಿ ಹೇಳಬೇಕು, ನಿಮ್ಮ ಧಾಟಿಯಲ್ಲೇ ನೀವು ಹೇಗೆ ಆಕ್ರಮಣಕಾರಿ ತಂತ್ರಗಳಂದ್ರೆ ಏನು? ಆಕ್ರಮಣ ಅಂದ್ರೆ ಏನು? ನಿಮಗೆ ಏನು ಗೊತ್ತಿದೆಯೋ ಅಂತ ಹೇಳ್ಬೋದಲ್ವಾ? ಮತ್ತೆ ಯಾಕೆ ಹೇಳ್ತಿಲ್ಲ? ಆಕ್ರಮಣಕಾರಿ ತಂತ್ರಗಳಂದ್ರೆ ಏನು? ಏನ್ ಬರುತ್ತೆ? ಹೇಳ್ತೀರಾ? ಯಾರು ಹೇಳ್ತೀರಾ? ಯಾರು ಗೊತ್ತಿಲ್ಲಮ್ಮ? ಆಕ್ರಮಣಕಾರಿ ತಂತ್ರಗಳಲ್ಲಿ ರಕ್ಷಣಾತ್ಮಕ ಆಟಗಾರರಿಂದ ಬಾಲನ್ನ ಕಸಿದು
ನಮ್ಮ ಉದ್ದೇಶ ಏನು? ಗೋಲ್ ಗಳಿಸೋದ, ಬಾಸ್ಕೆಟ್ ಹಾಕೋದ, ಬಾಸ್ಕೆಟ್ ಹಾಕೋದು ಅಲ್ವಾ? ಆ ಬಾಸ್ಕೆಟ್ ಒಳಗಡೆ ನಾವು ಹಾಕಿ ಅಂಕವನ್ನು ಗಳಿಸೋದು ಆಕ್ರಮಣಕಾರಿ ತಂತ್ರಗಳು ಅಂತ ಕರಿತೀವಿ. ಆಕ್ರಮಣ ಮಾಡೋದು ಎದುರಾಳಿ ತಂತ್ರಗಳಿಂದ ನಾವೇನು ಚೆಂಡನ್ನು ಕಸಿಯೋದು, ಅವರನ್ನ ಏನಿಲ್ಲ ನಾವು ಅವರನ್ನ ವಂಚಿಸಿ ಚೆಂಡನ್ನು ತಗೊಂಡೋಗಿ ಬಾಸ್ಕೆಟ್ ಒಳಗಡೆ ಹಾಕೋದಿದೆ ಆಕ್ರಮಣಕಾರಿ ತಂತ್ರಗಳಂದ್ರೆ. ಅರ್ಥ ಆಗತ್ತಾ? ಅಥವಾ ಬರ್ತಾನೆ ಅವರು ರಕ್ಷಣಾತ್ಮಕ ತಂಡದವರು ಅಂದ್ರೆ ನೀವೇ ಅನ್ಕೊಳ್ರಿ, ಇವರು ಆಕ್ರಮಣಕಾರಿ ತಂಡದವರು ಅಂದ್ರೆ ಇವ್ರು ಅನ್ಕೊಳ್ರಿ ಅಲ್ವಾ? ಇವ್ರು ಬರ್ತಾರೆ, ಈ ಬಾಸ್ಕೆಟ್ ಇದೆ, ಏನ್ ಮಾಡ್ತಾರೆ ಇವರು? ನಿಮ್ಮನ್ನೆಲ್ಲ ವಂಚಿಸಿ ಬಾಸ್ಕೆಟ್ ಒಳಗಡೆ ಹಾಕೋದು ಆಕ್ರಮಣಕಾರಿ ತಂತ್ರಗಳಂತಾನೆ. ಆಕ್ರಮಣ ಈಗ ದೇಶಗಳ ನಡುವೆ ಎಲ್ಲ ಯುದ್ಧ ನಡೆಯುವಂಥದ್ದು, ಆಕ್ರಮಣ ಮಾಡೋದಂತ ಅದನ್ನ ಬರ್ತಾನೆ. ಅದೇ ರೀತಿ ಈ ಆಟಗಳಲ್ಲಿ ಬಂದಾಗ ರಕ್ಷಣಾತ್ಮಕ ತಂಡದವರನ್ನ ವಂಚಿಸಿ ಬಾಸ್ಕೆಟನ್ನ ಹಾಕುವಂಥದ್ದು ಕೂಡ ಒಂದು. ರೈಟ್? ಈಗ ಆಕ್ರಮಣಕಾರಿ ತಂತ್ರಗಳು ನಾವು ನೋಡೋದು ಸ್ಕ್ರೀನಿಂಗ್. ಏನು? ಸ್ಕ್ರೀನಿಂಗ್ ಅಂದ್ರೆ ಏನು? ಸ್ಕ್ರೀನ್ ಅಂದ್ರೆ ಪರದೆ ಬರುತ್ತಪ್ಪ. ಸ್ಕ್ರೀನಿಂಗ್ ಅಂದ್ರೆ ಸ್ಕ್ರೀನಿಂಗ್ ಪರದೆ. ನೋಡಿ, ಎಲ್ಲ ಆಟಗಳಲ್ಲೂ ಕೂಡ ಬರುತ್ತೆ, ನೆನಪಿರ್ಲಿ. ವಾಲಿಬಾಲ್ ಆಟವನ್ನು ಆಡುವಂಥ ಸಂದರ್ಭದಲ್ಲಿ ಸ್ಕ್ರೀನಿಂಗ್ ವಾಲಿಬಾಲ್ ಅಲ್ಲೂ ಕೂಡ ಬರುತ್ತೆ. ಮುಂದ್ಗಡೆ ನೆಟ್ ಮೇಲ್ಗಡೆ ಕೈಯನ್ನು ಚಾಚಿ ನಾವು ಈ ಕಡೆ ಆ ಕಡೆ ಕೈಯನ್ನು ಮಾಡ್ತೀವಲ್ವಾ, ಆಟಗಾರನಿಗೆ ಕನ್ಫ್ಯೂಸ್ ಮಾಡಲಿಕ್ಕೆ, ಅದು ಕೂಡ ಸ್ಕ್ರೀನಿಂಗ್. ಅದೇ ರೀತಿ ನಾವು ಈಗ ಬಾಸ್ಕೆಟ್ ಬಾಲಿಗೆ ಬಂದಾಗ ನಮ್ಮ ರಕ್ಷಣಾತ್ಮಕ ತಂಡದವರು ಏನು ಇರ್ತಾರಲ್ಲ, ಅವರು ಕೂಡ ಅವರ ಆಟಗಾರರನ್ನ ರಕ್ಷಣೆ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ನಾವು ಆಕ್ರಮಣಕಾರಿ ಆಟಗಾರ ಏನು ಮಾಡಬೇಕು? ನಮ್ಮ ತಂಡದ ಸದಸ್ಯ ಯಾರು? ಈಗ ರಮೇಶ ಏನು ಆಕ್ರಮಣಕಾರಿ ಆಟಗಾರ, ಇವನಿಗೆ ಏನು ತೊಂದರೆ ಆಗಬಾರ್ದು ಅಲ್ವಾ? ಇವನಿಗೆ ಏನು ತೊಂದರೆ ಆಗಬಾರ್ದು. ಕೈಯಲ್ಲಿ ಬಾಲ್ ಇದೆ, ಅವ್ರೇನು ಮಾಡ್ತಾನೆ? ಆಕ್ರಮಣ ಮಾಡಕ್ಕೆ ಹಿಡಿದಾನೆ. ಇಲ್ಲಿ ಮುಂದ್ಗಡೆ ಯಾರದಾರ? ಅವ್ರನ್ನೇನಂತ ಕರಿತೀವಿ? ರಕ್ಷಣಾತ್ಮಕ ಆಟಗಾರರು. ಅವ್ರು ಎದರ್ತಾನೆ, ಅವ್ರು ರಕ್ಷಣೆ ಮಾಡ್ಕೊತಿರ್ಬೇಕಾದ್ರೆ ಇವನಿಗೆ ಏನು ತೊಂದರೆ ಆಗಬಾರ್ದು. ಆ ರೀತಿ ನಾನೇನು ಮಾಡ್ತಿದ್ದೀನಿ? ಇವನಿಗೆ ಬಚಾವ್ ಮಾಡಿ ಅವ್ನ ಮುಂದ್ಗಡೆ ಅಡ್ಡವಾಗಿ ನಿಂತ್ಕೊಂಡು ಇವನಿಗೆ ಸಪೋರ್ಟ್ ಮಾಡೋದು, ಹೆಲ್ಪ್ ಮಾಡೋದು, ಸಹಾಯ ಮಾಡೋದು. ಅರ್ಥ ಆಗತ್ತಾ? ಈಗ ರಕ್ಷಣಾ ಆಟಗಾರರು ಇದ್ದಂಥ ಸಂದರ್ಭದಲ್ಲಿ ಅವರ ಆಟಗಾರರನ್ನ ಅವ್ರು ರಕ್ಷಣೆ ಮಾಡ್ತಿರ್ತಾರೆ. ಈಗ ಇವರ ಆಟಗಾರರನ್ನ ಇವ್ರು ರಕ್ಷಣೆ ಮಾಡ್ತಿದ್ದಾರೆ ತಾನೆ. ಈಗ ಅವಾಗ ನಾನೇನು ಮಾಡ್ತಿದ್ದೀನಿ? ಆಕ್ರಮಣಕಾರಿ ಆಟಗಾರ ತಾನೆ, ನನ್ನ ತಂಡದ ಸದಸ್ಯ ಹತ್ರ ಚೆಂಡಿದೆ, ಅಥವಾ ಇವ್ರು ಸ್ಟ್ರಾಂಗ್ ಆಟಗಾರ, ಇವನನ್ನ ಏನು ಮಾಡ್ತಿದ್ದಾರೆ? ಇವರು ತಡಿಲಿಕ್ಕೆ ಅಂತ ಬರ್ತಿದ್ದಾರೆ. ಅವಾಗ ಇವ್ರು ತಡೆಯದ ರೀತಿಯಲ್ಲಿ ನಾನೇನು ಮಾಡ್ತಿದ್ದೀನಿ? ಮುಂದ್ಗಡೆ ಅಡ್ಡವಾಗಿ ನಿಲ್ಲುವಂಥದ್ದು. ಆಟಗಾರನ ಚಲನೆಗೆ ನಾವೇನು ಮಾಡ್ತಿದ್ದೀವಿ? ಅಡ್ಡವಾಗಿ ನಿಲ್ಲೋದು. ಅಡ್ಡವಾಗಿ ನಿಂತಿದ್ದಾನೆ, ಹಿಂದ್ಗಡೆ ಆಟಗಾರ ಅದಂತಾನೆ. ಇದನ್ನ ಏನಂತ ಕರಿಬೋದು ನಾವು? ಸ್ಕ್ರೀನ್ ಪರದೆ ಮುಂದ್ಗಡೆ ಇದ್ದಂಗೆ. ಮುಂದ್ಗಡೆ ನಾನು ಸ್ಕ್ರೀನ್ ಇದ್ದಂಗೆ ತಾನೆ, ಹಿಂದ್ಗಡೆ ಆಟಗಾರ ಅದಂತಾನೆ. ಇವನಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಇವನೇನು ಪಾಯಿಂಟ್ಸ್ ಅನ್ನ ಕಳಿಸೋ ಭಾರತದಲ್ಲಿ ಇದ್ದಾನೆ. ಇವನಿಗೆ ಯಾರು ಕೂಡ ಅಡೆತಡೆ ಮಾಡಬಾರ್ದು. ಬಾರ ಇದ್ದಾನೆ ಇವ್ರು ರಕ್ಷಣಾತ್ಮಕ ಆಟಗಾರ ಅಲ್ವಾ? ಇವನಿಗೆ ಅಡ್ಡವಾಗಿ ಅದಾನೆ. ಇವನು ಕೂಡ ಅವ್ನು ರಕ್ಷಣಾತ್ಮಕ ಆಟಗಾರ, ಅವ್ರಿಗೆ ಗೊತ್ತಾಗ ನಾನು ಇವನಿಗೆ ಅಡ್ಡವಾಗಿದ್ದೀನಿ. ಇನ್ನೇನು ಮಾಡ್ತಿದ್ದಾನೆ? ಬಾಲು ಇವನ ಹತ್ರ ಇರೋದನ್ನ ಇವನಿಗೆ ತಡಿಲಿಕ್ಕೆ ಇಬ್ಬರು ಕೂಡ ಏನ್ ಮಾಡ್ತಿದ್ದಾರೆ? ತಾನೆ. ಏನ್ ಮಾಡ್ತಿದ್ಯಾ? ಮಾಡು. ಬರ್ಬೇಕಲ್ವಾ ನೀನು? ಹೇಗೆ ಬರ್ತಿದ್ಯಾ? ರೈಟ್, ನಾನು ನಿಮಗೆ ಅಡ್ಡವಾಗಿ ಬಿಡ್ತೀನಿ. ನೀನಾಗಿ ಹಿಂದ್ಗಡೆ ಬರ್ಬೇಕು. ಗೊತ್ತಾಯ್ತಾ? ಅರ್ಥ ಆಗುತ್ತಾನೆ? ನಾನು ಯಾವ ಕಡೆ ಇರ್ತೀನೋ ಆ ಕಡೆ, ಅಂದ್ರೆ ಅವನನ್ನ ಯಾವುದೇ ರೀತಿಯಿಂದ ಯಾರು ಕೂಡ ಆಕ್ರಮಣ ಮಾಡದ ರೀತಿಯಲ್ಲಿ ನಾನು ಅಡ್ಡವಾಗಿ ನಿಲ್ಲುವಂಥದ್ದು. ಅರ್ಥ ಆಗ್ತಿದೆಯಾ? ರೈಟ್? ಇದನ್ನ ಏನಂತ ಕರಿತೀವಿ ನಾವು? ರಕ್ಷಣಾತ್ಮಕ ಆಟಗಾರರು ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ, ಆಕ್ರಮಣ ಆಟಗಾರ ಬಂದಂತಹ ಸಂದರ್ಭದಲ್ಲಿ ಆಕ್ರಮಣಕಾರಿ ಆಟಗಾರನಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ, ಅವನಿಗೆ ಸಹಾಯವಾಗುವ ರೀತಿಯಲ್ಲಿ ಮುಂದ್ಗಡೆ ಅಡ್ಡವಾಗಿ ನಿಲ್ಲುವಂಥದ್ದು. ಕ್ಲಿಯರ್? ಏನಂತ ಕರಿಬೋದು ಇದನ್ನ? ಸ್ಕ್ರೀನಿಂಗ್ ಅಂತೇಳಿ ಕರಿತೀವಿ. ಏನಂತಂದ್ರೆ ಏನಂತೀವಿ? ಏನೋ ಪೋಸ್ಟ್ ಪ್ಲೇ. ಇದರಲ್ಲಿ ಹೈ ಪೋಸ್ಟ್ ಪ್ಲೇ ಬರುತ್ತೆ, ಮತ್ತೆ ಲೋ ಪೋಸ್ಟ್ ಪ್ಲೇ ಅಂತ ಕೂಡ ಬರುತ್ತೆ. ಕಾಣಿಸ್ತಿದೆಯಾ? ಹೈ ಪೋಸ್ಟ್ ಪ್ಲೇ ಮತ್ತೆ ಲೋ ಪೋಸ್ಟ್ ಪ್ಲೇ. ನೋಡ್ರಿ, ಈ ಪೋಸ್ಟ್ ಪ್ಲೇ ಅಂದ್ರೆ ಆಟಗಾರರು ಆಡುವಂಥ ಸಂದರ್ಭದಲ್ಲಿ ನಿರ್ಬಂಧಿತ ಏರಿಯಾ ಎಲ್ಲಿದೆ, ಫ್ರೀ ಝೋನ್ ಅಂತ ಹೇಳಿ ಕರಿತೀವಿ. ಫ್ರೀ ಝೋನ್ ಆ ಏರಿಯಾದಲ್ಲಿ ನಿಂತ್ಕೊಂಡ್ಬಿಟ್ಟು
ನಿರ್ಬಂಧಿತ ಏರಿಯಾದ ಮೇಲ್ಭಾಗದಲ್ಲಿ ನಿಂತ್ಕೊಂಡ್ಬಿಟ್ಟು ತನ್ನ ತಂಡದ ಸದಸ್ಯರಿಗೆ ಸಹಕಾರಿಯಾಗುವಂಥ ರೀತಿಯಲ್ಲಿ ಅಂದರೆ ಎದುರಾಳಿ ತಂಡದ ಆಟಗಾರರಿಗೆಲ್ಲ ವಂಚಿಸಿ. ಅರ್ಥ ಆಗ್ತೈತಾ? ನಿಮಿಷ ಇಲ್ಲಿ ನಿಂತಿದ್ದಾನೆ ನಿರ್ಬಂಧಿತ ಏರಿಯಾದ ಮೇಲ್ಭಾಗದಲ್ಲಿ ನಿಂತು ಈಗ ಆಟ ಆಡ್ತಿದ್ದೀವಿ ಅಲ್ವಾ? ಇಲ್ಲೇನಿದೆ ಈಗ ಬಾಸ್ಕೆಟ್ ಇದೆ ಮೇಲ್ಗಡೆ. ನಿರ್ಬಂಧಿತ ಏರಿಯಾದ ಮೇಲ್ಭಾಗದಲ್ಲಿ ನಿಂತು ತನ್ನ ತಂಡದ ಸದಸ್ಯರಿಗೆ, ಈಗ ನಾವು ಒಂದೇ ಟೀಮು, ನಾವೇನು ಮಾಡ್ತಿದ್ದೀವಿ, ಅವ್ನು ನಿಂತಿದ್ದಾನೆ ಅಥವಾ ಇಲ್ಲಿ ನಿಂತಿದ್ದೀನಿ ಅನ್ಕೊಳ್ಳಿ, ನಾನು ನನ್ನ ತಂಡದ ಸದಸ್ಯರಿಗೆ ನಾನೇನು ಮಾಡ್ತಿದ್ದೀನಿ, ಸಹಕಾರಿ ಆಗುವಂಥ ರೀತಿಯಲ್ಲಿ ಚೆಂಡನ್ನು ಪಾಸ್ ಮಾಡುವಂಥದ್ದು. ಅರ್ಥ ಆಗತ್ತಾ? ನಿರ್ಬಂಧಿತ ಏರಿಯಾದ ಮೇಲ್ಭಾಗದಲ್ಲಿ ನಿಂತು ಎದುರಾಳಿ ತಂಡದವರು ಬಂದರೂ ಕೂಡ ಅವರಿಗೆ ಚೆಂಡು ಸಿಗದ ರೀತಿಯಲ್ಲಿ ವಂಚಿಸಿ ಅವರನ್ನೆಲ್ಲ ತಪ್ಪಿಸಿ ನಮ್ಮ ತಂಡದ ಸದಸ್ಯರಿಗೆ ಅವನಿಗೆ ಹೆಂಗೆ ಹಾಕಿದ್ರೆ ಬಾಲ್ ಇರ್ತಾನೆ ಅಲ್ವಾ? ನಾನು ಹೆಂಗೆ ಹಾಕಿದ್ರೆ ಎದುರಾಳಿ ತಂಡದವರು ಅದನ್ನು ಹಿಡಿಯೋಕ್ಕಾಗಲ್ಲ. ಆ ರೀತಿಯಾಗಿ ನಾನು ಏನು ಮಾಡ್ತೀನಿ, ಚೆಂಡನ್ನು ಪಾಸ್ ಇರೋದಕ್ಕೆ ಏನಂತ ಕರಿತೀವಿ, ಹೈ ಪೋಸ್ಟ್ ಪ್ಲೇ ಅಂತ ಕರಿತೀವಿ. ಯಾವ ಪೋಸ್ಟ್ ಪ್ಲೇ? ನಿರ್ಬಂಧಿತ ಏರಿಯಾದ ಮೇಲ್ಭಾಗದಲ್ಲಿ ತನ್ನ ತಂಡದ ಸದಸ್ಯರಿಗೆ ಸಹಕಾರಿಯಾಗುವಂತ ರೀತಿಯಲ್ಲಿ ಎದುರಾಳಿ ತಂಡದವರಿಗೆ ಸಿಗದ ರೀತಿಯಲ್ಲಿ ಚೆಂಡನ್ನು ನಮ್ಮ ತಂಡದ ಸದಸ್ಯರಿಗೆ ನಾವು ನೀಡೋದಕ್ಕೆ ಏನಂತ ಕರಿತೀವಿ, ಕ್ಲಿಯರಾ? ನೆಕ್ಸ್ಟ್, ಅದೇ ನಿರ್ಬಂಧಿತ ಏರಿಯಾದ ಕೆಳಭಾಗದಲ್ಲಿ ನಿಂತು ತನ್ನ ತಂಡದ ಸದಸ್ಯರಿಗೆ ಸಹಕಾರಿಯಾಗುವಂತೆ ನಾವು ಚೆಂಡನ್ನು ಪಾಸ್ ನೀಡೋದಕ್ಕೆ ಏನಂತ ಕರಿತೀವಿ, ಲೋ ಪೋಸ್ಟ್ ಪ್ಲೇ ಅಲ್ವಾ? ಮೇಲ್ಭಾಗದಲ್ಲಿ ನಿಂತ್ಕೊಂಡ್ರೆ ಹೈ ಪೋಸ್ಟ್ ಪ್ಲೇ, ಕೆಳಭಾಗದಲ್ಲಿ ನಿಂತು ನಾವು ಬಾಸ್ಕೆಟ್ ಹಾಕೊಂಡ್ರೆ ಲೋ ಪೋಸ್ಟ್ ಪ್ಲೇ. ಒಟ್ಟಾರೆಯಾಗಿ ಎರಡು ಸೇರಿದ್ರೆ ಪೋಸ್ಟ್ ಪ್ಲೇ. ಗೊತ್ತಾಯ್ತಾ? ರೈಟ್? ಅರ್ಥ ಆಯ್ತಾ? ನೋಡಿ, ಪೋಸ್ಟ್ ಅಂದ್ರೆ ಏನು? ಇವೆರಡು ಸೇರಿದ್ರೆ ಪೋಸ್ಟ್ ಪ್ಲೇ ಅಲ್ವಾ? ನೀವು ಒಂದು ಬರ್ತೀರಾ. ಮತ್ತೆ ನಿರ್ಬಂಧಿತ ಏರಿಯಾದ ಮೇಲ್ಭಾಗದಲ್ಲಿ ನಿಂತು ಎದುರಾಳಿ ತಂಡದ ಸದಸ್ಯರು ಏನಾದರೂ ಬಂದರೆ ಅವರಿಗೆ ಚೆಂಡು ಸಿಗದ ರೀತಿಯಲ್ಲಿ ವಂಚಿಸಿ ನಮ್ಮ ತಂಡದ ಸದಸ್ಯರಿಗೆ ಸಹಕಾರಿಯಾಗುವಂಥ ರೀತಿಯಲ್ಲಿ ಚೆಂಡನ್ನು ಪಾಸ್ ನೀಡೋದಕ್ಕೆ ನಾವೇನಂತ ಕರಿತೀವಿ, ಹೈ ಪೋಸ್ಟ್ ಪ್ಲೇ ಅಂತ ಕರಿತೀವಿ. ಅದೇ ರೀತಿ ನಿರ್ಬಂಧಿತ ಏರಿಯಾದ ಕೆಳಭಾಗದಲ್ಲಿ ನಿಂತು ತನ್ನ ತಂಡದ ಸದಸ್ಯರಿಗೆ ಸಹಕಾರಿಯಾಗುವಂತಹ ರೀತಿಯಲ್ಲಿ ಚೆಂಡನ್ನು ನಾವು ನೀಡೋದಕ್ಕೆ ಲೋ ಪೋಸ್ಟ್ ಪ್ಲೇ ಅಂತ ಕರಿತೀವಿ. ಒಟ್ಟಾರೆಯಾಗಿ ನಾವು ಕರಿತೀವಿ. ಕ್ಲಿಯರಾ? ನಿರ್ಬಂಧಿತ ಏರಿಯಾ ಮೇಲ್ಭಾಗ ಅಂದ್ರೆ ಹೈ ಪೋಸ್ಟ್ ಪ್ಲೇ, ಕೆಳಭಾಗ ಅಂದ್ರೆ ಕ್ಲಿಯರ್? ನೆಕ್ಸ್ಟ್ ಬರೋದು ರೈಟ್, ಫಾಸ್ಟ್ ಬ್ರೇಕ್ ಅಲ್ವಾ? ಫಾಸ್ಟ್ ಬ್ರೇಕ್ ಅಂದ್ರೆ ಫಾಸ್ಟ್ ಆಗಿ ಹೋಗಿ ಬ್ರೇಕ್ ಹಾಕೋದು, ಫಾಸ್ಟ್ ಬ್ರೇಕ್ ಅಲ್ವಾ? ಸ್ಪೀಡಾಗಿ ಹೋಗ್ತಾ ಹೋಗ್ತಾ ಬ್ರೇಕ್ ಹಾಕೋದು ಏನೋ ಅಲ್ವಾ? ಬೈಕ್ ಅನ್ಕೊಂಡಿದ್ರ? ಸ್ಪೀಡಾಗಿ ಹೋಗಿ ಬೈಕ್ ಅನ್ಕೊಂಡಿದ್ರ? ರೈಟ್, ಅದಕ್ಕೆ ಇದಕ್ಕೂ ಸಾಮ್ಯತೆ ಇದೆ, ಸ್ವಲ್ಪ ಸಂಬಂಧ ಇದೆ ಅಂತೇಳಿ ನೋಡ್ರಿ. ಫಾಸ್ಟ್ ಬ್ರೇಕ್ ಅಂದ್ರೆ ಹೆಸರಲ್ಲೇ ಇದೆ, ಫಾಸ್ಟ್ ವೇಗ ಅಲ್ವಾ? ಬ್ರೇಕ್ ಹಾಕೋದು ಅಲ್ಲೇ ಇದೆ, ಎರಡು ಕೂಡ ಈಗ ಫಾಸ್ಟ್ ಆಗಿ ಹೋಗಿ ಬ್ರೇಕ್ ಹಾಕೋದಂತೆ. ಹೆಂಗೆ? ಆಕ್ರಮಣ ವಿಫಲವಾದಾಗ, ಈಗ ನಾನು ಆಕ್ರಮಣಕಾರಿ ಆಟಗಾರ, ಬಾಸ್ಕೆಟ್ ಇದೆಯಾ, ಚೆಂಡನ್ನು ಹಾಕಿದೆ, ಹೋಗಿಲ್ಲ, ವಿಫಲ ಆಯ್ತು, ಏನ್ ಮಾಡ್ಬೇಕು? ನಾನು ಓಡೋಗಿ ಎತ್ಕೊಳ್ಳೋದಲ್ಲ. ನಾನು ಈಗ ಬಾಸ್ಕೆಟ್ ಹಾಕಿದ್ದೀನಿ, ಬಾಸ್ಕೆಟ್ ಒಳಗಡೆ ಚೆಂಡು ಹೋಗಲಿಲ್ಲ, ಆ ಕಡೆ ಈ ಕಡೆ ಹೋಯ್ತು, ಆ ಬಾಲ್ ಸಿಗಲ್ಲ ಅಂತ ಗೊತ್ತಾಯ್ತು, ನಾನೇನು ಮಾಡ್ತಿದ್ದೀನಿ, ಓಡ್ತಿದ್ದೀನಿ. ಆಕ್ರಮಣಕಾರಿ ಆಟಗಾರ ತಾನೆ, ಆದರೆ ಆಕ್ರಮಣಕಾರಿ ಆಟಗಾರನ ಆಕ್ರಮಣ ವಿಫಲವಾದಾಗ ಅವನು ತನ್ನ ಸ್ಥಾನದಲ್ಲಿ ಹೋಗಿ ನಿಲ್ಲೋದಕ್ಕಿಂತ ಮುಂಚೆ ಚೆಂಡನ್ನು ತಗೊಂಡು ಓಡೋಗಿ ನಾವು ಬಾಸ್ಕೆಟ್ ಮಾಡುವಂಥದ್ದು. ಅರ್ಥ ಆಗ್ತಿದ್ರಾ? ಬಾಮನೋಜ ಆಕ್ರಮಣಕಾರಿ ಆಟಗಾರ. ಮನೋಜನ್ ಪ್ಲೇಸ್ ಯಾವುದು? ಇದೆ ಅನ್ಕೊಂಡು, ಇಲ್ಲೇ ಮನೋಜನ್ ಪ್ಲೇಸ್. ರೈಟ್, ಅವನೀಗ ಬಂದ, ಏನ್ ಮಾಡ್ದ? ಬಾಸ್ಕೆಟ್ ಹಾಕ ಅವನು. ಅದೇನಾಯ್ತು? ಮಿಸ್ ಆಯ್ತು, ಹಿಡ್ಕೊಂಡೆ. ಈಗ ಹೋಗೋದಕ್ಕಿಂತ ಮುಂಚೆ ಇವನ್ ಜಾಗದಲ್ಲಿ ಹೋಗಿ ಇವನ್ನ ಜಾಗ ಹೋಗಿ ನಿಲ್ಲೋದಕ್ಕಿಂತ ಮುಂಚೆ ನಾನು ಮಾಡಿದೀನಿ, ಹೋಗ್ಬಿಟ್ಟು ಬಾಸ್ಕೆಟ್ ಅನ್ನ ಹಾಕುವಂಥದ್ದು. ಇದರ ಅರ್ಥ ಏನಿಲ್ಲ. ಈಗ ಆಕ್ರಮಣಕಾರಿ ನಾನು ಹಾಕಿದ್ದೀನಿ ಚೆಂಡನ್ನ, ಇಲ್ಲಿ ನೋಡಿ, ನಮ್ಮ ದಾಖಲೆ ಹೇಳ್ತೀನಿ. ಈಗ ಚೆಂಡು ನಮ್ಮ ಕೈಲಿದೆ, ನಾನೇನು ಮಾಡಿದೆ, ಚೆಂಡನ್ನು ಹಾಕಿದೆ, ಚೆಂಡು ಬಾಸ್ಕೆಟ್ ಒಳಗಡೆ ಹೋಗಲಿಲ್ಲ.
ಗೊತ್ತಾಯ್ತಾ? ನನ್ನ ಪ್ಲೇಸ್ ಅಲ್ಲಿ ಇರ್ತಾನೆ, ಆ ಕಡೆ ಇರ್ತಾನೆ. ಈಗ ಅವ್ರಿಗೆ ಬಾಲ್ ಸಿಕ್ಕಿದೆ, ಅವ್ರು ಚೆಂಡನ್ನ ತಗೊಂಡು ಏನ್ ಮಾಡ್ತಾರೆ, ನನಗಿಂತ ಮುಂಚೆ ಅವ್ರು ಆಲ್ರೆಡಿ ನನ್ನ ಕ್ರಾಸ್ ಮಾಡಿ ಹೋಗಿರ್ತಾರೆ. ನನ್ನ ಜಾಗ ಎಲ್ಲ ಕಡೆ ಇರ್ತಾನೆ ನಾವು. ಈಗ ಏನ್ ಮಾಡ್ತಾನ ಅವನು, ಹೋಗಲ್ಲೇ ಬಾಸ್ಕೆಟ್ ಹಾಕ್ತಾನೆ. ಅದನ್ನ ಏನಂತ ಕರಿತೀವಿ, ಫಾಸ್ಟ್ ಬ್ರೇಕ್. ಫಾಸ್ಟ್ ಆಗಿ ಆಕ್ರಮಣಕಾರಿ ಆಟಗಾರನ ಆಕ್ರಮಣವು ವಿಫಲವಾದಾಗ ಅವನು ತನ್ನ ಸ್ಥಾನದಲ್ಲಿ ಅಥವಾ ತನ್ನ ಸ್ಥಳದಲ್ಲಿ ಹೋಗಿ ಸೆಟ್ ಆಗೋದಕ್ಕಿಂತ ಮುಂಚೆ, ಅಂದ್ರೆ ತನ್ನ ಸ್ಥಳದಲ್ಲಿ ಹೋಗಿ ಅವನು ನಿಲ್ಲೋದಕ್ಕಿಂತ ಮುಂಚೆ ಚೆಂಡನ್ನ ವೇಗವಾಗಿ ಸಾಗಿಸೋದನ್ನ ನಾವೇನಂತ ಕರಿತೀವಿ, ಚೆಂಡನ್ನ ವೇಗವಾಗಿ ಸಾಗಿಸೋದನ್ನ ಫಾಸ್ಟ್ ಬ್ರೇಕ್. ಇನ್ನೊಂದ್ಸಲಿ ಸರಿಯಾಗಿ ತಿಳ್ಕೊಳ್ರಿ. ಆಕ್ರಮಣಕಾರಿ ಆಟಗಾರನ ಆಕ್ರಮಣವು ವಿಫಲವಾದಾಗ ಅವನು ತನ್ನ ಸ್ಥಾನದಲ್ಲಿ ಅಥವಾ ತನ್ನ ಸ್ಥಳದಲ್ಲಿ ಹೋಗಿ ಸೆಟ್ ಆಗೋದಕ್ಕಿಂತ ಮುಂಚೆ ಚೆಂಡನ್ನ ವೇಗವಾಗಿ ಸಾಗಿಸೋದನ್ನ ಏನಂತ ಕರಿತೀವಿ ಅಲ್ವಾ. ಅವ್ನು ಸಾಗಿಸಿದಾನಂದ್ರೆ ಅವ್ನು ತಗೊಂಡೋಗಿ ಬೇಕಾದ್ರೆ ಬಾಸ್ಕೆಟ್ ಕೂಡ ಹಾಕ್ಬೋದು ಅಲ್ವಾ. ಅವ್ರಿಗೆ ಸಿಗಲ್ಲ ತಾನೆ ಒಟ್ಟು. ಈಗ ಮಂದಿಗ ಚೆಂಡು ಹಾಕ್ತಿದ್ದಾನೆ, ನಾನು ಹಿಡ್ಕೊಂಡೆ, ಅವ್ರು ಹೋಗೋದಕ್ಕಿಂತ ಮುಂಚೆ ಅವ್ರಿಗೆ ಸೈಡ್ ಹೊಡ್ಕೊಂಡು ಹೋಗ್ಬಿಟ್ಟು ನಾನು ಬಾಸ್ಕೆಟ್ ಆದ್ರೂ ಹಾಕ್ತೀನಿ ಅಥವಾ ನನ್ನ ತಂಡದ ಸದಸ್ಯರಿಗಾದ್ರೂ ಕೊಡ್ತೀನಿ. ಒಟ್ಟು ಆಟ ಅವ್ನ ಕೈಯಿಂದ ನಾನು ಚೆಂಡನ್ನ ಒಟ್ಟು ತಗೊಂಡಿರ್ತಿದ್ದಾನೆ. ಇದನ್ನು ಹೇಳೋದು ಫಾಸ್ಟ್ ಬ್ರೇಕ್. ಆಕ್ರಮಣಕಾರಿ ಆಟಗಾರನ ಆಕ್ರಮಣ ವಿಫಲವಾದಾಗ, ನಾನೇ ಆಕ್ರಮಣಕಾರಿ ಆಟಗಾರ, ನನ್ನ ಪ್ರಯತ್ನ ಏನಂತೂ ವಿಫಲ ಆಯಿತು, ಆಕ್ರಮಣ ಮಾಡಿದೆ ಅನ್ನೋದು ಹೋಗಿಲ್ಲ. ಅದಕ್ಕಿಂತ ಮುಂಚೆ ಏನೇ ಮಾಡ್ದ, ಚೆಂಡನ್ನ ಹಿಡ್ಕೊಂಡ, ನಾನು ನನ್ನ ಸ್ಥಾನದಲ್ಲಿ ಹೋಗಿ ನಿಂತ್ಕೊಳ್ಳೋದಕ್ಕಿಂತ ಮುಂಚೆ, ಸೆಟ್ ಆಗೋದಂದ್ರೆ ನಿಂತ್ಕೊಳ್ಳೋದಕ್ಕಿಂತ ಮುಂಚೆ ವೇಗವಾಗಿ ಚೆಂಡನ್ನ ಸಾಗಿಸೋದಕ್ಕೆ ಏನಂತ ಕರಿತೀವಿ, ಅಂತ ಕರಿತೀವಿ. ಅರ್ಥ ಆಯ್ತಾ? ಆಕ್ರಮಣಕಾರಿ ಆಟಗಾರನ ಆಕ್ರಮಣ ವಿಫಲವಾದಾಗ ಅವನು ತನ್ನ ಸ್ಥಾನದಲ್ಲಿ ಹೋಗಿ ಅಥವಾ ಸ್ಥಳದಲ್ಲಿ ಹೋಗಿ ಸೆಟ್ ಆಗುವುದಕ್ಕಿಂತ ಮುಂಚೆ ವೇಗವಾಗಿ ಚೆಂಡನ್ನ ಸಾಗಿಸುವುದಕ್ಕೆ ಏನಂತ ಕರಿತೀವಿ, ಅಂತೇಳಿ ಕರಿತೀವಿ. ಕ್ಲಿಯರ್? ಅರ್ಥ ಆಯ್ತಾ? ಇವು ಆಕ್ರಮಣಕಾರಿ ತಂತ್ರಗಳು. ಯಾವ ತಂತ್ರಗಳು? ನಿಮಗೆ ಕೇಳಬಹುದು, ಆಕ್ರಮಣಕಾರಿ ತಂತ್ರಗಳು ಅಂದ್ರೆ ಯಾವ್ಯಾವುದು? ಸ್ಕ್ರೀನಿಂಗ್, ಪೋಸ್ಟ್ ಪ್ಲೇ, ಫಾಸ್ಟ್ ಬ್ರೇಕ್. ಸ್ಕ್ರೀನಿಂಗ್, ಪೋಸ್ಟ್ ಪ್ಲೇ, ಫಾಸ್ಟ್. ಅದು ಪೋಸ್ಟ್ ಪ್ಲೇ ಅಂದ್ರೆ ಏನು ಅಂದಾಗ ಅದನ್ನ ಹೇಳ್ಬೇಕು. ಹೈ ಪೋಸ್ಟ್ ಪ್ಲೇ ಮತ್ತೆ ಲೋ ಪೋಸ್ಟ್ ಪ್ಲೇ, ಒಟ್ಟಾರೆಯಾಗಿ ಪೋಸ್ಟ್ ಪ್ಲೇ ಅಂತೇಳಿ ಕರೀತಾರೆ. ಕ್ಲಿಯರಾ? ಅರ್ಥ ಆಯ್ತಾ? ನೆಕ್ಸ್ಟ್ ಬರೋದು ರಕ್ಷಣಾತ್ಮಕ ತಂತ್ರಗಳು. ಇದರ ಬರೋದು ಯಾವುದು? ವಲಯ ರಕ್ಷಣೆ. ನೋಡ್ರಿ, ವಲಯ ರಕ್ಷಣೆ ಮೊನ್ನೆ ನಾನು ತೋರಿಸಿದ್ದೆ ಹ್ಯಾಂಡ್ಬಾಲಲ್ಲಿ, ನೆನಪಿದ್ಯಾ? ಇಲ್ಲಿ ಗೆರೆ ಹಾಕಿ ತೋರಿಸಿದ್ದೆ, ನೆನಪಿದ್ಯಾ? ವಲಯ ರಕ್ಷಣೆ ಅಂದ್ರೆ ಅದೇ, ಏನೋ ಗೆರೆ ಹಾಕಿ ತೋರಿಸೋದು. ಯಾರು ಹೇಳ್ತೀರಾ ವಲಯ ರಕ್ಷಣೆ ಅಂದ್ರೆ? ಯಾರು ಹೇಳ್ತೀರಾ? ಯಾರು ಹೇಳ್ತೀರಾ? ರೈಟ್. ಈ ಉದಾಹರಣೆ ಇದೆ, ಬಾಸ್ಕೆಟ್ ಬಾಲ್ ಕೋರ್ಟ್ ಅನ್ಕೊಂಡು. ಅರ್ಥ ಆಗ್ತಿದ್ಯಾ? ಕಾಣಿಸ್ತಿದ್ಯಾ? ರೈಟ್. ಈಗ ಆಫ್ ಕೊಡ್ತಾನೆ, ಇದು ಎ ಟೀಮ್, ಇದು ಬಿ ಟೀಮ್. ಈಗ ಏನ್ ಮಾಡ್ಬೋದು? ವಲಯ ರಕ್ಷಣೆ ಏನ್ ನೋಡ್ತಿದ್ದೀವಿ? ವಲಯ ರಕ್ಷಣೆ. ಯಾವುದೇ ಒಬ್ಬ ಆಟಗಾರ ಆಟ ಆಡುವಂತ ಸಂದರ್ಭದಲ್ಲಿ, ಈಗ ನಿಮಗೆ ನಾನು ಮೊನ್ನೆ ಹೇಳಿದೆ, ಒಂದು ಎಕ್ಸಾಂಪಲ್ ಕೂಡ ಕೊಟ್ಟೆ ನಾನು. ಬಾರ್ಡಿಂದು ಸೈನಿಕರು ಏನು ಕಾಯ್ತಿದಾರಲ್ಲ, ಆ ಬಾರ್ಡಿಂದು ಕೊಟ್ಟೆ. ನೆನಪಿದೆಯಾ? ಮಾತಾಡಬೇಕು. ಅದೇ ರೀತಿ ಈಗ ನಾವು ಆಟ ಆಡುವಂತ ಸಂದರ್ಭದಲ್ಲಿ, ಈ ಉದಾಹರಣೆ ನೀವು ಬೇರೆ ಆಟಗಳನ್ನ ತಗೊಳ್ಳಿ, ಯಾವ್ದು ಕ್ರಿಕೆಟ್ ಆಡುವಾಗ ನಿಮ್ಮ ಪ್ಲೇಸ್ ಮಿಸ್ ಆಗ್ತಾನೆ, ಏನ್ ಮಾಡ್ತಿರ್ತೀರ ಅಲ್ಲಿ? ಏನ್ ಮಾಡ್ತೀರಾ? ಫೀಲ್ಡಿಂಗ್ ಮಾಡ್ತಿರ್ತೀರಾ? ಯಸ್. ಬಾಲ್ ಯಾವ ಕಡೆ ಬರುತ್ತೆ? ಈಗ ಉದಾಹರಣೆ, ಈಗ ಕ್ರಿಕೆಟ್ ಆಟ ಆಡ್ತಿದ್ದೀರಾ, ಈಗ 11 ಜನ ಫೀಲ್ಡರ್ಸ್ ಇರ್ತೀರಾ, ಕೀಪರ್ಗೆ ಹಾಕೊಂಡ್ಬಿಟ್ಟು, ಬೌಲರ್ಸು ಕೀಪರ್ಗೆ ಹಾಕೊಂಡು 11 ಜನ ಇರ್ತೀರಾ. ನೀವು ಒಂದು ಜಾಗ ನಿಂತಿರ್ತಾನೆ, ಒಂದು ಜಾಗ ಫ್ರಂಟಿಗೋ
ಅಥವಾ ಪಾಯಿಂಟಿಗೋ ಎಲ್ಲಾದ್ರೂ ಒಂದು ಕಡೆ ನಿಲ್ಸಿರ್ತೀವಿ, ಅಥವಾ ಲಾಂಗ್ ಆಫ್ ಲಾಂಗನಿಗೋ ನಿಲ್ಸಿರ್ತೀವಿ. ಆ ಸಂದರ್ಭದಲ್ಲಿ ಇವನ್ ಕಡೆ ಬಾಲ್ ಹೋಗ್ತಿರುತ್ತೆ, ಇವನ್ ಕಡೆ ಹೋಗ್ತಿರುತ್ತೆ. ಇನ್ನೆಲ್ಲಿಗ ನಾನು ಈ ಕಡೆ ಸೈಡು, ಉದಾಹರಣೆ ಈಗ ಲಾಂಗನಿಗೆ ಇದಾನ ಅನ್ಕ, ನೀನೆಲ್ಲಿದೆಯಾ ಪಾಯಿಂಟಿಗಿದೆಯಾ ಸುರೇಶ, ಆಯ್ತಾ? ಇವನ ಹತ್ರ ಚೆಂಡು ಹೋದ್ರೆ ನೀನೇನು ಮಾಡ್ತೀಯ, ಓಡ್ ಬರ್ತೀಯ ಅವನ ಹತ್ರ, ಅವನು ಇರ್ತಾನೆ ಅಥವಾ ಅವ್ನ ಪಕ್ಕದಲ್ಲಿರೋ ಯಾವ್ದಾದ್ರು ಆಟಗಾರ ಬಂದು ಒಂದು ಸ್ವಲ್ಪ ಕವರ್ ಆಗ್ತಾನೆ. ಅರ್ಥ ಆಗತ್ರ ಏನ? ಅರ್ಥ ಆಯ್ತಾ ಹಿಂಗೆ? ಆದ್ರೆ ಆ ಬಾಲ್ ಅವನೇ ಅಂತ ಗೊತ್ತಾನೆ, ಆದ್ರೆ ಅವನಿಗೆ ಒಂದು ಜಾಗವನ್ನ ನೀಡಿರ್ತೀವಿ, ಆ ಜಾಗವನ್ನ ಸಂಪೂರ್ಣವಾಗಿ ಎಲ್ಲೇ ಬಂದ್ರು ಕೂಡ ಇವನು ಕವರ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಬಾಸ್ಕೆಟ್ ಬಾಲ್ ಆಟಕ್ಕೆ ಬಂದಂತ ಸಂದರ್ಭದಲ್ಲಿ ನೋಡಿ ಇಲ್ಲಿ ನಾವು ಯಾವ ರೀತಿನಾದ್ರೂ ಅದನ್ನ ಹಾಕೋಬಹುದು. ಇದ್ರಲ್ಲಿ ತೋರಿಸ್ತಾರೆ ನಿಮಗೆ ಏನಂತ ಹೇಳಿ, ಡಿ ಮತ್ತೆ ಎಕ್ಸ್ ಅಂತ ತೋರಿಸ್ತಿದಾರಲ್ವಾ. ಡಿ ಅಂದ್ರೆ ಡಿಫೆನ್ಸಿವ್ ಪ್ಲೇಯರ್ಸ್ ಅಂದ್ರೆ ರಕ್ಷಣಾತ್ಮಕ ಆಟಗಾರರು, ಎಕ್ಸ್ ಅಂದ್ರೆ ಅಫೆನ್ಸಿವ್ ಪ್ಲೇಯರ್ಸ್ ಅಂದ್ರೆ ದಾಳಿಗಾರ ಆಟಗಾರರು ಅಂತೇಳಿ, ರೈಟ್? ಈಗ ಡಿಫೆನ್ಸಿವ್ ಪ್ಲೇಯರ್ ಇಲ್ಲದ ಒಂದು ಇದ್ದಾರೆ. ಈಗ ನಾವು ಯಾವ ರೀತಿ ನಾವು ಹಾಕೊಂಡಿದ್ದಾರೆ ನೋಡಿ, ಇಲ್ಲಿ ಬುಕ್ಸ್ ಅಲ್ಲಿ ನೀವು ಚಿತ್ರದಲ್ಲಿ ಕಾಣಬಹುದಲ್ವಾ, ಚಿತ್ರದಲ್ಲಿ ನೀವು ಕಾಣ್ತಿದೆ ನೋಡಿ. ಈಗ ಚಿತ್ರ ನೀಟಾಗಿದೆ ನೋಡಿ, ವ್ಯವಸ್ಥೆ 3.2 ಈ ಕೆಳಗಿನ ಚಿತ್ರದಲ್ಲಿ ನಾವು ನೋಡ್ಬೋದಲ್ವಾ ಯಾವ ಪದ್ಧತಿ ಇದೆ ಅಂತೇಳಿ. ನೀವು ನೋಡ್ರಿ ಡಿ 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 ಎಲ್ಲಿದೆ ಅಂತೇಳಿ ಸರಿಯಾಗಿ ಅಬ್ಸರ್ವ್ ಮಾಡಿರಿ. ಅದೇ ರೀತಿ ಎಕ್ಸ್ ಇದೆ ತಾನೆ, ಎಕ್ಸ್ ಅಂದರೆ ಅಫೆನ್ಸಿವ್ ಪ್ಲೇಯರ್ ಅಂದರೆ ಆಕ್ರಮಣ ಆಟಗಾರರು, ಡಿ ಅಂದರೆ ಡಿಫೆನ್ಸಿವ್ ಪ್ಲೇಯರ್. ಕಾಣಿಸ್ತಿದೆಯಾ? ನೀವು ಎರಡು ಚಿತ್ರಗಳಲ್ಲಿ ನಿಮಗೆ ತೋರಿಸಿದ್ದಾರೆ ಯಾವ ರೀತಿ ನಾವು ವಲಯವನ್ನು ರಕ್ಷಣೆ ಮಾಡ್ಕೋಬೇಕಂತೇಳಿ. ಕಾಣಿಸ್ತಿದೆಯಾ? ಕರೆಕ್ಟಾಗಿ ಹಿಡಿದಿದೆಯಾ ಚಿತ್ರ? ರೈಟ್, ಕಾಣಿಸ್ತಾ ನೋಡ್ರಿ. ಈಗ ಎದುರಾಳಿ ತಂಡದಿಂದ ಬಂದಂತ ಆಟಗಾರರು ಈ ವಲಯಗಳನ್ನ ನಾವು ಹಾಕೊಂಡಿರ್ತಾನೆ, ಹಿಂಗೆ ಈ ರೀತಿ ಹಾಕೊಂಡಿರ್ತಾನೆ. ಯಾವ ಕಡೆಯಿಂದ ಕೂಡ ಅವ್ರು ಬಂದು ಹೊಡೆದ ರೀತಿಯಲ್ಲಿ ನಾವು ಏನ್ ಮಾಡ್ತೀವಿ, ಹಾಕೊಂಡಿರ್ತೀವಿ ಅಲ್ವಾ. ಡಿ ಎಕ್ಸ್ ರೀತಿ ಇದೆ ಅಲ್ವಾ, ಇಲ್ಲಿ ಡಿ ಇರುತ್ತೆ, ಇಲ್ಲಿ ಎಕ್ಸ್, ಇಲ್ಲೆಲ್ಲ ಡಿ ಇದೆ, ಇಲ್ಲಿ ಎಕ್ಸ್, ಇಲ್ಲೆಲ್ಲ ಡಿ ಇದೆ, ಇಲ್ಲಿ ಎಕ್ಸ್, ಇಲ್ಲೆಲ್ಲ ಡಿ ಇದೆ, ಇಲ್ಲಿ ಎಕ್ಸ್, ಈ ರೀತಿ ಇದೆ ತಾನೆ. ಅಂದ್ರೆ ಯಾವ ಕಡೆಯಿಂದ ಬಂದವರು ಬಾಸ್ಕೆಟ್ ಅನ್ನ ಒಳಗಡೆ ಹಾಕದ ರೀತಿಯಲ್ಲಿ ಇವರು ವಲಯಗಳನ್ನ ನೀಟಾಗಿ ಕಾಯ್ಕೊತಿದ್ದಾರೆ ಅಂತೇಳಿ. ಎಲ್ಲ ಕೂಡ ಬಿಡಲ್ಲ ಅವರು ರೆಡಿ ಇರ್ತಾನೆ, ಅವ್ರೆಲ್ಲ ಹಾಕೊಂಡ್ಬಲ್ಲಿ ಆ ವಲಯದಲ್ಲಿ ಇವನೇನ್ ಮಾಡ್ತಾನೆ, ರಕ್ಷಣೆ ಮಾಡ್ಕೊತಾನೆ. ಅರ್ಥ ಆಗತ್ರ? ರಕ್ಷಣಾತ್ಮಕ ಆಟಗಾರರು ಏನ್ ಮಾಡ್ತಾರೆ, ಅವರಿಗೆ ನಿಗದಿಪಡಿಸಿದಂತಹ ಸ್ಥಳದಲ್ಲಿ ಅಂದ್ರೆ ಆ ವಲಯದಲ್ಲಿ ಇರ್ತಾರೆ, ಆ ವಲಯವನ್ನ ಸಂಪೂರ್ಣವಾಗಿ ಇವರು ಕಾಯ್ತಾರೆ. ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಆ ವಲಯದ ಒಳಗಡೆ ಬರದ ರೀತಿಯಲ್ಲಿ ಇವನ್ನ ತಡೆಗಟ್ತಾರೆ. ಆ ಕೆಲಸವನ್ನ ಏನ್ ಮಾಡ್ತಾರೆ, ರಕ್ಷಣಾತ್ಮಕ ಆಟಗಾರರು ರಕ್ಷಣೆ ಮಾಡುವ ಮಾಡ್ತಾರೆ ಅಲ್ವಾ, ಡಿಫೆನ್ಸಿವ್ ಪ್ಲೇಯರ್ಸ್ ಅಂತ ಕರೀತೀವಿ. ನೆಕ್ಸ್ಟ್ ಬಂದ್ರೆ ವ್ಯಕ್ತಿ ವ್ಯಕ್ತಿ ರಕ್ಷಣೆ. ವ್ಯಕ್ತಿ ವ್ಯಕ್ತಿ ರಕ್ಷಣೆ ಅಂದ್ರೆ ಬರ ಸುರೇಶ, ಬರ ಪ್ರಶಾಂತ, ದೀಪಕ್, ಮುರುಕೇಶ್, ರೈಟ್. ಇನ್ನು ಡಿಫೆನ್ಸಿವ್ ಪ್ಲೇಯರ್ ಬಾಸ್ಕೆಟ್ ಇಲ್ಲಿದೆ, ಇನ್ನು ಅಫೆನ್ಸಿವ್ ಪ್ಲೇಯರ್ ದಾಳಿಗಾರ ಆಟಗಾರ, ರೈಟ್. ನೀನು ಡಿಫೆನ್ಸಿವ್ ಪ್ಲೇಯರ್ ಅಂದ್ರೆ ರಕ್ಷಣಾತ್ಮಕ ಆಟಗಾರ, ನೀನು ಡಿಫೆನ್ಸಿವ್ ಪ್ಲೇಯರ್. ಅಫೆನ್ಸಿವ್ ಅಂದ್ರೆ ದಾಳಿಗಾರ ಆಟಗಾರ, ನೀವು ದಾಳಿ ಮಾಡೋರು, ಇಬ್ರು ರಕ್ಷಣೆ ಮಾಡ್ಕೊಳ್ಳೋದು ಅಲ್ವಾ. ವ್ಯಕ್ತಿ ವ್ಯಕ್ತಿ ರಕ್ಷಣೆ ಅಂದ್ರೆ ನೆನಪಿದೆ, ಇನ್ನು ರೈಟ್. ರೈಟ್, ವ್ಯಕ್ತಿ ವ್ಯಕ್ತಿ ವಲಯ ರಕ್ಷಣೆ ಅಂದ್ರೆ ಗೊತ್ತಾಗಿದೆ ನಿಮಗೆ. ಆ ವಲಯ ಎಲ್ಲಿ ನಿಗದಿಪಡಿಸಿರ್ತಾರೋ ಆ ವಲಯದಲ್ಲಿ ಬಿಡದ ರೀತಿಯಲ್ಲಿ ನಾವು ಆಟವನ್ನ ಆಡುವಂಥದ್ದು ಅಲ್ವಾ. ಅವರಿಗೆ ಒಳಗೆ ಬಿಟ್ಕೊಳ್ಳೋದ ರೀತಿಯಲ್ಲಿ ನಾವು ಆಟವನ್ನ ಆಡೋದು. ಇದು ವ್ಯಕ್ತಿ ವ್ಯಕ್ತಿ ರಕ್ಷಣೆ ಅಂದ್ರೆ ಒಬ್ಬ ವ್ಯಕ್ತಿ ಆಟ ಆಡ್ತಿದ್ದಾನೆ ಅಂದ್ರೆ ಇವ್ರಿಗೆ ಆಡ್ತಿರ್ತಾನೆ, 5 ಜನ ಆಡ್ತಿರ್ತಾರೆ ತಾನೆ, 5 ಜನ ರೆಡಿ ಇರ್ತಾರೆ, 5 ಜನ ರೆಡಿ ಇರ್ತಾರೆ. ಅವರೆಲ್ಲೇ ಹೋದ್ರು ಕೂಡ ಅಲ್ಲಿ ಓಡ್ತಾರೆ ಅವರು. ಯಾಕೆಂದ್ರೆ ಇದು ವ್ಯಕ್ತಿ ವ್ಯಕ್ತಿ ರಕ್ಷಣೆಯಲ್ಲಿ ಇದೊಂದು ತಂತ್ರ. ಇವು ಎಲ್ಲೇ ಓಡೋದು ಕೂಡ ಅವ್ರ ಹಿಂದೆ ಓಡೋಗಂತ ಒಂದು ತಂತ್ರ, ರೈಟ್. ಈಗ ನೋಡೋಣ, ಈಗ ಇವ್ರು ಆಡ್ತಾರೆ, ಇವರು ರಕ್ಷಣೆ ಮಾಡ್ಕೊಂತಾರೆ, ಅವರು ಆಕ್ರಮಣಕಾರಿ ಆಟಗಾರರು. ಹೆಂಗೆ ಆಡ್ತಾರೆ ನೋಡೋಣ, ವ್ಯಕ್ತಿ ವ್ಯಕ್ತಿ ರಕ್ಷಣೆ ಹೆಂಗೆ ಮಾಡ್ಕೊಂತಾರೆ. ಸುರೇಶ್ ಏನು ಮಾಡ್ತಿದ್ಯಾ, ಏನು ಮಾಡ್ತಿದ್ಯಾ ಸುರೇಶ, ನೀನು ಇರ್ತಿದ್ಯಾ? ಏನು ಬರ್ತಂದ್ರೆ ಮೇನು ಇವ್ರು ಏನು ದಾಳಿಗಾರ ಆಟಗಾರ ತಾನೆ, ಇವ್ರು ಎಲ್ಲಿಗೆ ಹೋದ್ರು ಕೂಡ ಇವರು ಅಲ್ಲಿಗೆ ಹೋಗ್ಬೇಕಾಗತ್ತೆ. ಅರ್ಥ ಆಗತ್ತಾ? ವ್ಯಕ್ತಿ ವ್ಯಕ್ತಿ ರಕ್ಷಣೆ. ಈಗ ಒಬ್ಬ ಪ್ಲೇಯರ್ ಅದಾನೆ,
ಯಾವುದು ಡಿಫೆನ್ಸಿವ್ ಪ್ಲೇಯರ್, ಇವನು ಅಫೆನ್ಸಿವ್ ಪ್ಲೇಯರ್, ಇದೆಲ್ಲ ನಿಂದೆ. ಇನ್ನೊಂದು ಕೂಡ ಹಿಂದೆ ಓಡಬೇಕು. ಅರ್ಥ ಆಗ್ತೈತಾ? ಉದಾಹರಣೆ ಮುಖ್ಯಶಿಗ ರಕ್ಷಣೆ ಮಾಡ್ಕೋಬೇಕಾರೆ ವ್ಯಕ್ತಿ ರಕ್ಷಣೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪ್ರಾಣೇಶ್ ಆಕ್ರಮಣಕಾರಿ ಆಟಗಾರ ಆಗಿದ್ರು ಸಹ ಅವ್ರು ಸುಮ್ಮನೆ ಎಲ್ಲಾದ್ರೂ ಓಡ್ತಾನೆ, ಹುಚ್ಚ ಹೊಡೆದಂಗೆ ಇವ್ರು ಕೂಡ ಅವನಿಂದ ಓಡಬೇಕು. ಯಾಕಂದ್ರೆ ಎದುರು ಬಿಡಬಾರ್ದು. ಯಾಕಂದ್ರೆ ವ್ಯಕ್ತಿ ರಕ್ಷಣೆ ನಿಂತಿರೋದಿಲ್ಲಿ ವ್ಯಕ್ತಿಯನ್ನ ರಕ್ಷಣೆ ಮಾಡ್ಕೊಳ್ಳುವಂಥದ್ದು. ಅರ್ಥ ಆಗ್ತೈತಾ? ಅವ್ರು ಎಲ್ಲೇ ಹೋಗ್ತಾರೋ ಅಲ್ಲಿಗೆ ಓಡುವಂಥದ್ದು. ಸರ್ ಈ ಬಾಸ್ಕೆಟ್ ಇವ್ರು ನೋಡಿದ್ರೆ ಇನ್ನೊಬ್ಬ ಪ್ಲೇಯರು ಡಿಫೆನ್ಸಿವ್ ಪ್ಲೇಯರ್ ಇಲ್ಲಿ ಓಡ್ತಿದ್ದಾನೆ, ಇವನು ಅಫೆನ್ಸಿವ್ ಪ್ಲೇಯರ್ ಇಲ್ಲಿ ಓಡ್ತಿದ್ದಾನೆ, ಇವ್ನು ಹಿಂದೆ ಇಲ್ಲಿ ಓಡ್ತಿದ್ದಾನಲ್ಲ, ಓಡ್ಬೇಕು. ಮತ್ತೆ ವ್ಯಕ್ತಿ ರಕ್ಷಣೆ ಅವನು ಎಲ್ಲೇ ಓಡ್ಲಿ ಇಡೀ ಗ್ರೌಂಡ್ ಅಲ್ಲಿ ಅವನ ಹಿಂದೆ ಓಡುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಅದನ್ನೇನಂತ ಕರಿತೀವಿ ನಾವು? ವ್ಯಕ್ತಿ ರಕ್ಷಣೆ. ಗೊತ್ತಾಯ್ತಾ? ಇವನಿಗೆ ರಕ್ಷಣೆ ಮಾಡ್ಕೊಳ್ಳೋದು, ಇವನಿಗೆ ಯಾವುದೇ ಕಾರಣಕ್ಕೂ ನೀನು ಬಿಡದ ರೀತಿಯಲ್ಲಿ ನೀನು ರಕ್ಷಣೆ ಮಾಡ್ಬೇಕಷ್ಟೇ. ಏನ ಬಾಸ್ಕೆಟ್ ಒಳಗಡೆ ಚೆಂಡು ಹೋಗೋದ ರೀತಿಯಲ್ಲಿ ಅಲ್ವಾ? ಅವ್ನು ಆ ಕಡೆ ಓಡ್ತಾನೆ, ಓಡ ಆ ಕಡೆ, ನೀನು ಅವನಿಂದ ಓಡೋದು ಅಷ್ಟೇ. ಇದನ್ನೇನಂತ ಕರಿತೀವಿ? ನೀನು ಈ ಕಡೆ ಓಡೋ ಒಳಗೆ ನೋಡು, ಇದನ್ನ ಏನೈತಿ ಓಡ ಹೋಗೋದು, ಎಲ್ಲೆಲ್ಲ ಹೋಗ್ತಾರೋ ಅಲ್ಲ ಓಡ ಹೋಗೋದು. ರೈಟ್? ಇದನ್ನೇನಂತ ಕರಿತೀವಿ ನಾವು? ವ್ಯಕ್ತಿ ರಕ್ಷಣೆ. ಇಷ್ಟೇ ಅರ್ಥ ಆಯ್ತಾ? ಎಲ್ಲಾದ್ರೂ ಕೂಡ ಇರ್ಬೋದು. ಅವರು ಇಲ್ಲೊಬ್ಬ ಅದಾನೆ ಡಿ, ಇನ್ನೊಬ್ಬ ಎಕ್ಸ್, ಇನ್ನೊಂದು ಎಕ್ಸ್ ಡಿ, ಇನ್ನೊಂದು ಎಕ್ಸ್, ಈ ರೀತಿ ಎಲ್ಲಾದ್ರೂ ಕೂಡ ಅವರು ರಕ್ಷಣೆ. ಅವ್ರ ಕೋರ್ಟಲ್ಲಿ ಇದನ್ನ ಜಾಸ್ತಿ ಬಳಸೋದು ಈ ಕಡೆ ಭಾಗ. ಅವ್ರ ಕೋರ್ಟಲ್ಲಿ ಬಂದಾಗ ಈ ಸ್ಕಿಲ್ ಅನ್ನ ಜಾಸ್ತಿ ಬಳಸ್ತಾರೆ. ಅರ್ಥ ಆಗ್ತೈತಾ? ಇದನ್ನ ಕೆಲವೊಮ್ಮೆ ನಾವು ಅರ್ಧ ಅಂಕಣ ಒತ್ತಡ ಅಂತ ಕರಿತೀವಿ, ಅರ್ಧ ಅಂಕಣ ಒತ್ತಡ ಅಂತ ಕೂಡ ನಾವು ಕರಿತೀವಿ. ಅರ್ಧಕ್ಕೆ ಬಂದಾಗ ಕೂಡ ಮಾಡ್ಕೊಂತೀವಿ, ಅಥವಾ ಪೂರ್ತಿ ಕೂಡ ಇದನ್ನ ಬಳಸ್ಕೊಂತೀವಿ. ಯಾವ ಸಂದರ್ಭದಲ್ಲಿ ಹೆಂಗಾದ್ರೂ ಕೂಡ ನಾವು ಬಳಸ್ಕೋಬಹುದು. ಸಂದರ್ಭಕ್ಕೆ ತಕ್ಕಂತೆ ನಾವು ಆಟ ಆಡ್ತಾನೆ. ಅದೇ ರೀತಿ ಇದು ಕೂಡ. ಕ್ಲಿಯರ್ ಆಯ್ತಾ? ಮತ್ತೆಲ್ಲಾದ್ರೂ ಡೌಟ್ಸ್ ಇದೆಯಾ? ಕ್ಲಿಯರ್? ರಕ್ಷಣಾತ್ಮಕ ತಂತ್ರಗಳು ತುಂಬಾ ಈಸಿ ಅಂತಾರೆ. ಏನು ವಲಯ ರಕ್ಷಣೆ, ಅವರವ್ರ ವಲಯಗಳನ್ನ ಕಾಪಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ವ್ಯಕ್ತಿ ರಕ್ಷಣೆ, ಆ ವ್ಯಕ್ತಿ ಯಾರಿರ್ತಾರೋ ಅವರಿಂದ ನಾವು ಆಟವನ್ನು ಆಡುವಂಥದ್ದು. ರೈಟ್? ಅಲ್ಲಿ ಬರೋದು ಪೂರ್ಣಾಂಕ, ಸಂಪೂರ್ಣ ಅಂಕಣ ಒತ್ತಡ ಮತ್ತೆ ಅರ್ಧ ಅಂಕಣ ಒತ್ತಡ ಅಂತ ಬರುತ್ತೆ. ಅರ್ಧ ಬಗ್ಗೆ ಕೂಡ ಆಡ್ತಾರೆ, ಅಥವಾ ಪೂರ್ತಿ ಕೂಡ ಅದನ್ನ ಆಡಿಸ್ತಾರೆ. ಇವೆರಡು ಕ್ಲಿಯರಾ? ರೈಟ್? ಮುಂದೆ ಹೋಗ್ಬೋದಾ? ನೆಕ್ಸ್ಟ್ ಬರೋದು ಹಾ ಬಾಸ್ಕೆಟ್ಬಾಲ್ ಆಟವನ್ನು ಆಡಬೇಕಂದ್ರೆ ಅವರಲ್ಲಿ ಎಂತಹ ಗುಣಲಕ್ಷಣಗಳು ಬೇಕು ಅಂತೇಳಿ ಅಲ್ವಾ? ಬಾಸ್ಕೆಟ್ಬಾಲ್ ಆಟಗಾರರನ್ನ ನೋಡಿದ್ದೀರಾ? ಎಷ್ಟೋ ಸುರೇಶ ಹೇಳು, ಹೆಂಗಿರ್ತಾರೆ ಬಾಸ್ಕೆಟ್ಬಾಲ್ ಆಟಗಾರರು? ವೆರಿ ಗುಡ್. ಮತ್ತೆ ಜಂಪ್ ಮಾಡುವಂತ ಆಟನೇ ಇದು. ರೈಟ್? ನೋಡಿ, ಬಾಸ್ಕೆಟ್ಬಾಲ್ ಆಟಗಾರರನ್ನ ನೋಡಿ ನೀವು, ದೈತ್ಯಾಕಾರದ ದೇಹಗಳು. ನಿಮಗೆ ಅತಿ ಹೆಚ್ಚು ಎತ್ತರದ ವ್ಯಕ್ತಿಗಳು ಸಿಗೋದು ಬಾಸ್ಕೆಟ್ಬಾಲ್ ಆಟದಲ್ಲಿ. ಬೇರೆ ಆಟಗಳಲ್ಲಿ ಸಿಗ್ತಾರೆ ಇಲ್ಲೋ ಗೊತ್ತಿಲ್ಲ, ವಾಲಿಬಾಲಲ್ಲೂ ಸಿಗ್ತಾರೆ, ಆದರೆ ಕಡಿಮೆ. ಬಾಸ್ಕೆಟ್ಬಾಲ್ ಅಲ್ಲಿ ನೀವು ನಂಬ್ತಿರೋಲ್ಲ, 3.05 ಮೀಟರ್ಗೆ ಹೋಗಿರುತ್ತಲ್ಲ, ಅಲ್ಲಿ ತನಕ ಕೂಡ ಇರುವಂಥವ್ರು ಇದ್ದಾರೆ. ಅಂದರೆ ಅಷ್ಟೊಂದಿಲ್ಲ, 7 ಅಡಿ ತನಕ ಕೂಡ ಇರುವಂಥ ಆಟಗಾರರನ್ನ ನಾವು ನೋಡ್ತೀವಿ. 6 ಅಡಿ 7 ಅಡಿ ಅಂತಂತ ದೈತ್ಯಾಕಾರ. ಅವ್ರ ದೇಹನೂ ಕೂಡ ಅಷ್ಟೇ ತೂಕ, 120 kg 110 kg ಎಲ್ಲಿ ತನಕ ಇರ್ತಾರೆ ಆ ಆಟಗಾರರು. ಗೊತ್ತಾಯ್ತಾ? ಎತ್ತರನೂ ಕೂಡ ಅಷ್ಟೇ ಇರುತ್ತೆ ನೋಡ್ರಿ. ಅವಾಗ ನಾವು ಮೇಲ್ ಈ ಗುಣಲಕ್ಷಣಗಳಿಗೆ ಬಂದಾಗ ಎತ್ತರದ ನಿಲುವು ಇರಬೇಕು. ಏನೋ ಎತ್ತರದ ನಿಲುವು ಅಂದ್ರೆ ಹೈಟ್ ಜಾಸ್ತಿ ಇರಬೇಕು. ಏನೋ ಹೈಟ್ ಯಾಕೆ ಬೇಕು? ವೆರಿ ಗುಡ್. ಬಾಸ್ಕೆಟ್ ಎತ್ತರದಲ್ಲಿ ಇರುತ್ತೆ ಅಲ್ವಾ? ಅದು ಯಾರಾದ್ರೂ ಬಾಸ್ಕೆಟ್ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ತಡಿಲಿಕ್ಕೂ ಬೇಕು, ಅಥವಾ ಅದೇ ಚೆಂಡನ್ನ ಹಚ್ಕೊಂಡು ಬಾಸ್ಕೆಟ್ ಒಳಗಡೆ ಜಂಪ್ ಮಾಡಿ ಹಾಕ್ಲಿಕ್ಕೂ ಕೂಡ ನಮಗೆ ಏನ್ ಬೇಕು? ಎತ್ತರದ ನಿಲುವು ಬೇಕು. ಬೇಕಲ್ವಾ? ನೆಕ್ಸ್ಟ್ ಬರೋದು ಸ್ಫೋಟಕತ್ವ ಅಲ್ವಾ? ಸ್ಫೋಟಕತ್ವ ಅಂದ್ರೆ ಭುಜಗಳಲ್ಲೂ ಕೂಡ ಬೇಕು, ಮತ್ತೆ ಸ್ಫೋಟಕ ಶಕ್ತಿ ಆಗ್ಬೇಕು. ಜಾಸ್ತಿ ಜಂಪ್ ಮಾಡ್ತೀವಿ ಈ ಆಟದಲ್ಲಿ. ನಾವು ಹೆಚ್ಚಿನದಾಗಿ ಏನ್ ಮಾಡ್ತೀವಿ? ಜಂಪ್, ಜಿಗಿತೀವಿ ಅಲ್ವಾ? ನಾವು ಅಂಗಗಳನ್ನ ಕೂಡ ನಾವು ಜಿಗಿದ್ರೆ ನಾವು ಹಾಕ್ಬೇಕಾಗತ್ತೆ. ಮತ್ತೆ ಚೆಂಡನ್ನ ಕಸಿಬೇಕು ಅಂದ್ರೂ ಕೂಡ ಅವ್ರು ಹಾಕಿರ್ತಾರೆ, ಅದನ್ನ ಜಿಗಿದು ತಡಿಬೇಕಾಗಿದೆ. ಹಾಗಾಗಿ ನಮಗೇನ್ ಬೇಕು? ಸ್ಫೋಟಕತ್ವ, ಸ್ಫೋಟಕ ಶಕ್ತಿ ನಮ್ಮಲ್ಲಿ ಬೇಕು. ನೆಕ್ಸ್ಟ್ ಏನು? ಸಫಲತೆ ಆಗ್ಬೇಕು. ಏನೋ ಗಟ್ಟಿಯಾಗಿ ಹೇಳ್ಬೇಕು. ಚಪಲತೆ ಆಗ್ಬೇಕು.
ಮೀನಿಂಗು ಓದಿಮ್ಮ ಚಾಲು ಮಾಡಿದ್ಯಾ ಚಪಲತೆ ಚಪಲತೆ ಯಾಕೆ ಬೇಕು ಅಂಕಣ ಉದ್ದಕ್ಕೂ ಆಡ್ಬೇಕು ತಾನೆ ಏನೋ ಬಾಲ್ ಆ ಕಡೆ ಬರ್ದು ಕೊಡ್ತೀರಾ ನೀವು ವೆರಿ ಗುಡ್ ಚೆಂಡು ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ ಅಲ್ವಾ ಮತ್ತೆ ಬಾಲ್ ಆ ಕಡೆ ಬಿದ್ರೆ ಅಂತ ಹೋಗ್ಬೇಕು ಸರ್ ಎಸ್ ಚೆಂಡು ಎಲ್ಲಿದ್ರು ಕೂಡ ಅದನ್ನು ನಾವೇನು ಮಾಡ್ತೀವಿ ಎತ್ಕೊಂಡು ನಮ್ಮ ಗುರಿಗಳಿಗೆ ನಾವು ಸಾಗಿಸ್ತೀವಿ ಹಾಗಾಗಿ ನಮ್ಗೆ ಏನು ಬೇಕು ಚಪಲತೆ ಬೇಕು ಅಂಕಣದ ಉದ್ದಕ್ಕೂ ಪರಿಣಾಮಕಾರಿಯಾಗಿ ಆಡಬೇಕಾಗತ್ತೆ ನೆಕ್ಸ್ಟ್ ವೇಗ ವೇಗ ಪ್ರತಿಯೊಂದು ಆಟಕ್ಕೂ ಕೂಡ ಬೇಕು ಪ್ರತಿಯೊಂದು ಆಟದಲ್ಲಿಯೂ ಕೂಡ ಆಟಗಾರರ ಗುಣಲಕ್ಷಣದಲ್ಲಿ ವೇಗ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ವೇಗ ಯಾಕೆ ಬೇಕು ಓಡಾಡಕ್ಕೆ ಸ್ಪೀಡ್ ಓಡಾಡಕ್ಕೆ ಸರ್ ಎಲ್ಲಿ ಬೇಕಾದ್ರೂ ಬಾಲ್ ಎತ್ಕೊಂಡು ಹೋಗಿ ಎಸ್ ಚೆಂಡು ಎಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ ಸ್ಪೀಡ್ ಆಗಿ ಓಡಬೇಕಾಗತ್ತೆ ಸ್ಪೀಡ್ ಆಗಿ ಓಡೋಗಿ ನಾವು ಚೆಂಡನ್ನ ಬಾಸ್ಕೆಟ್ ಒಳಗಡೆ ಹಾಕ್ಬೇಕಾಗತ್ತೆ ಅಥವಾ ಎಲ್ಲಾಡಿ ತಂಡದವರಿಂದ ನಾವು ಚೆಂಡನ್ನ ಕಸಿಬೇಕಾಗತ್ತೆ ಹಾಗಾಗಿ ನಮಗೆ ಏನ್ ಬೇಕಾಗತ್ತೆ ವೇಗ ವೇಗ ಬೇಕು ಸ್ಪೀಡ್ ಬೇಕು ತಾನೆ ನೆಕ್ಸ್ಟ್ ಬರೋದು ಮೈಮಣಿತ ಫ್ಲೆಕ್ಸಿಬಿಲಿಟಿ ಫ್ಲೆಕ್ಸಿಬಲ್ ಆಗ್ಬೇಕು ತಾನೆ ಇದೆಯಾ ಚೆಂಡು ಹೆಂಗ್ ಬರುತ್ತೆ ಅಂತ ಹೇಳಿ ಹೇಳಕ್ಕಾಗಲ್ಲ ಕೈಯನ್ನ ಚಾಚಿಯೂ ಕೂಡ ನಾವು ಚೆಂಡನ್ನ ತಗೋಬೇಕಾಗತ್ತೆ ಅಲ್ವಾ ನಾವು ಬಾಸ್ಕೆಟ್ ಹಾಕುವಾಗಲೂ ಕೂಡ ನಿಂತ್ಕೊಂಡು ಹಾಕಕ್ಕಾಗಲ್ಲ ನಾವು ಕೂಡ ಓಡೋಗ್ಬಿಟ್ಟು ಚೆಂಡನ್ನ ಏನ್ ಮಾಡ್ತೀವಿ ಬಾಸ್ಕೆಟ್ ಒಳಗಡೆ ಜಿಗಿದು ಹಾಕ್ತೀವಿ ಇದು ಕೂಡ ಫ್ಲೆಕ್ಸಿಬಲ್ ಬೇಕು ನಮ್ಮ ದೇಹ ಆ ರೀತಿ ಬರ್ಬೇಕು ತಾನೆ ಹೆಂಗ್ ಬೇಕಾದ್ರೂ ಬರ್ಬೇಕಾಗತ್ತೆ ಹಾಗಾಗಿ ನಮಗೆ ಏನ್ ಬೇಕು ಮೈಮಣಿತ ತುಂಬಾನೇ ಅವಶ್ಯಕ ನೆಕ್ಸ್ಟ್ ಬರೋದು ಸಂಯೋಜನೆ ಅಥವಾ ಸಂಯೋಜನೆ ಸಂಯೋಜನೆ ಅಂದ್ರೆ ಏನು ನಾನು ಹೇಳಿದ್ದೀನಿ ಅವತ್ತೆ ಕೋಆರ್ಡಿನೇಷನ್ ಹೊಂದಾಣಿಕೆ ಬೇಕು ಅಂತ ಹೇಳಿ ಸಂಯೋಜನೆ ಕಣ್ಣು ಮತ್ತೆ ಕೈಗಳ ಸಂಯೋಜನೆ ತುಂಬಾ ಮುಖ್ಯ ಅಲ್ವಾ ಅಂದ್ರೆ ನಾವು ಪರಿಣಾಮಕಾರಿಯಾಗಿ ನಾವು ಗೋಲ್ ಗಳಿಸಬೇಕು ಅಲ್ವಾ ಅಥವಾ ನಮ್ಮ ತಂಡದ ಸದಸ್ಯರಿಗೆ ಚೆಂಡನ್ನು ನಾವು ಪಾಸ್ ಕೊಡಬೇಕು ಅಂದ್ರೆ ಕೋಆರ್ಡಿನೇಷನ್ ಬೇಕಾನೆ ಹೊಂದಾಣಿಕೆ ಬೇಕಲ್ವಾ ಸಂಯೋಜನೆ ಬೇಕಲ್ವಾ ಕಣ್ಣು ಮತ್ತೆ ಕೈಗಳು ಕರೆಕ್ಟ್ ಆಗಿ ವರ್ಕ್ ಅನ್ನ ಮಾಡ್ಬೇಕಂತ ಹೇಳಿ ಕಣ್ಣು ಈಗ ನೋಡ್ತಿದೆ ಒಂದ್ ಕಡೆ ಅಂದ್ರೆ ನಾವು ಚೆಂಡೆಲ್ಲ ಹಾಕ್ತೀವಿ ಅನ್ನೋದು ಗೊತ್ತಿರ್ಬೇಕಾನೆ ಕೈ ಕೂಡ ಅದಕ್ಕೆ ಕರೆಕ್ಟ್ ಆಗಿ ಪೂರಕವಾಗಿರ್ಬೇಕಾಗತ್ತೆ ಹಾಗಾಗಿ ಸಂಯೋಜನೆ ತುಂಬಾನೇ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ನೆಕ್ಸ್ಟ್ ಅಂದ್ರೆ ಗುರಿ ವೆರಿ ಗುಡ್ ಯಾರು ಹೇಳಿದ್ದು ಗುರಿ ಗುಡ್ ನಿಖರತೆ ಅಂದ್ರೆ ಗುರಿ ನಿಮಗೆ ನೆನಪಿರ್ಬೇಕು ಆ ವರ್ಗಗಳು ಏನನ್ನೋದು ಗೊತ್ತಾಗ್ಬಿಟ್ರೆ ನೀವು ಈಸಿಯಾಗಿ ಆಟವನ್ನ ತಿಳ್ಕೊಬಹುದು ಆ ಗುಣಲಕ್ಷಣಗಳನ್ನು ಕೂಡ ನೀವು ತಿಳ್ಕೊಬಹುದು ನೋಡ್ರಿ ನಿಖರತೆ ಅಂದ್ರೆ ಗುರಿ ನಿಮ್ಮ ಈ ಆಟದ ಗುರಿ ಏನು ಗೋಲ್ ಗಳಿಸು ಅಂಕಗಳನ್ನ ಗಳಿಸುವಂಥದ್ದು ಗಳಿಸ್ಬಿಟ್ಟು ವಿಜಯಿ ಆಗೋದು ಅಲ್ವಾ ಅಂದ್ರೆ ಎಲ್ಲಿ ಅದು ಗುರಿ ಇರೋದು ಬಾಸ್ಕೆಟ್ ಒಳಗಡೆ ಚೆಂಡನ್ನ ಹಾಕೋದು ಮೊದಲ ಗುರಿ ಅಲ್ವಾ ಅದಕ್ಕೆ ನಾನು ಎಲ್ಲಿ ಚೆಂಡನ್ನ ಹಾಕಬೇಕು ಅನ್ನೋದು ಬೇಕು ಅಥವಾ ಯಾರಿಗೆ ನಾನು ಚೆಂಡನ್ನ ಕೊಡ್ಬೇಕು ಅನ್ನೋದು ಬೇಕು ಅಥವಾ ಚೆಂಡು ಬರ್ತಿದೆ ಅದನ್ನ ಹೆಂಗ್ ತಡಿಬೇಕು ಅನ್ನೋದು ಬೇಕು ಗುರಿ ಬೇಕಲ್ವಾ ನಾನು ಈಗ ಮಾಡಿದ್ರೆ ನಾನು ಈ ರೀತಿ ನಾನು ಚೆಂಡನ್ನ ಈಗ ಹಾಕಿದ್ರೆ ಏನಾಗುತ್ತೆ ಅದು ಆ ಬಾಸ್ಕೆಟ್ ಒಳಗಡೆ ಹೋಗುತ್ತೆ ಇಲ್ಲೋ ನಿಖರತೆ ಬೇಕಲ್ವಾ ಗುರಿ ಇದ್ರೆ ತಾನೇ ಹೋಗೋದು ಗುರಿ ಇಲ್ಲ ಅಂತ ಹೇಳಿದ್ರೆ ಹಾಕಿದ್ರೆ ಹೋಗತ್ತಾ ಒಂದ್ 200 ಹಾಕಿದ್ರೆ ಒಂದು ಹೋಗ್ಬೋದು ಅಷ್ಟೇ ಸುಮ್ಮನೆ ಅಂದಾಜ್ ಮೇಲೆ ಹಾಕಿದ್ರೆ ಅದೇ ಗುರಿ ಕರೆಕ್ಟ್ ಆಗಿತ್ತು ಅಂದ್ರೆ ನಾವು ಚೆಂಡನ್ನ ಎಲ್ಲಿ ತರಿಸ್ಬೇಕು ಯಾವ ಸಂದರ್ಭ ತಲುಪಿಸ್ಬೇಕು ಆ ಚೆಂಡು ಅವಾಗ ಅಲ್ಲಿ ತಲುಪೋದನ್ನ ಕಾಣ್ತೀವಿ ರೈಟ್ ಇಷ್ಟೇನೋ ಗುಣಲಕ್ಷಣಗಳು ನೆನಪಲ್ಲಿ ಬಾಸ್ಕೆಟ್ಬಾಲ್ ಆಟಗಾರನಿಗೆ ಎತ್ತರವಾದಂತಹ ನಿಲುವು ಬೇಕು ಸ್ಫೋಟಕ ಶಕ್ತಿ ಬೇಕು ಅಲ್ವಾ ಚಪಲತೆ ಬೇಕು ಮೈಮಣಿತ ಬೇಕು ವೇಗ ಬೇಕು ಮತ್ತೆ ನಿಖರತೆ ಬೇಕು ಸಂಯೋಜನೆ ಬೇಕು ಇವೆಲ್ಲವುಗಳನ್ನು ಒಳಗೊಂಡಂತೆ ಈ ಎಲ್ಲಾ ಗುಣಲಕ್ಷಣಗಳಿದ್ರೆ ಆಟಗಾರ ಉತ್ತಮವಾಗಿ ಆಟವನ್ನ ಆಡ್ಬೋದಾ ನೆಕ್ಸ್ಟ್ ಬರೋದು ಪ್ರಶಸ್ತಿಗಳು ನಿಮಗೆ ಹೇಳಿದ್ದೀನಿ ಕ್ರೀಡಾ ಸಾಧನೆಗೆ ಯಾವ ಪ್ರಶಸ್ತಿ ನೀಡ್ತಾರೆ ಕ್ರೀಡೆಯಲ್ಲಿ ಸಾಧನೆ ಮಾಡುವಂತವರಿಗೆ ಅರ್ಜುನ ಪ್ರಶಸ್ತಿ ಕೇಂದ್ರ ಸರ್ಕಾರ ಅರ್ಜುನ ಪ್ರಶಸ್ತಿಯನ್ನ ನೀಡುತ್ತೆ ನಾನು ಏನ್ ಹೇಳ್ತಿದ್ದೀನಿ ಅರ್ಜುನ ಪ್ರಶಸ್ತಿ ಯಾರಿಗೆ ನೀಡ್ತಾರೆ ನೋಡಿ ಅಷ್ಟೇ ಅಲ್ವಾ ನಾನು ಹೇಳಿದ್ದು ಅರ್ಜುನ ಪ್ರಶಸ್ತಿ ಕ್ರೀಡೆಯಲ್ಲಿ ಗಣನೀಯವಾಗಿ ಅವರು ಸಾಧನೆ ಮಾಡಿದವರಿಗೆ ಅರ್ಜುನ ಪ್ರಶಸ್ತಿ ನೀಡ್ತಾರೆ ತರಬೇತುದಾರರಿಗೆ ನೀಡೋದು ದ್ರೋಣಾಚಾರ್ಯ ಪ್ರಶಸ್ತಿ ಕ್ರೀಡಾ ತರಬೇತುದಾರ ಏನಿರ್ತಾರಲ್ಲ ಅವರ ಸಾಧನೆಗಾಗಿ ಅವರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡ್ತಾರೆ ಆಟಗಾರರಿಗೆ ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ ಏಕಲವ್ಯ ಪ್ರಶಸ್ತಿಯನ್ನು ನೀಡ್ತಾರೆ ಮತ್ತೆ ಕ್ರೀಡೆಯಲ್ಲಿ ಅತ್ಯಧಿಕ ಸಾಧನೆಯನ್ನು ಮಾಡಿದಂತವರಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಏನಿತ್ತು ಅದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಆಗಿದೆ ಅದನ್ನ ನೀಡೋದನ್ನ ನಾವು ಕಾಣ್ತೀವಿ
ರೈಟ್ ಕ್ಲಿಯರ್. ನೆಕ್ಸ್ಟ್ ಪಂದ್ಯಾವಳಿಗೆ ಬಂದಾಗ ಯಾವ್ಯಾವ ಪಂದ್ಯಾವಳಿಗಳು ನಡೀತವೆ? ವರ್ಲ್ಡ್ ಕಪ್ ಪುರುಷರಿಗಾಗಿ ವರ್ಲ್ಡ್ ಕಪ್ ನಡೆಯುತ್ತೆ, ಮಹಿಳೆಯರಿಗಾಗಿಯೂ ಕೂಡ ವರ್ಲ್ಡ್ ಕಪ್ ನಡೆಯುತ್ತೆ, ಅಂದರೆ ವಿಶ್ವಕಪ್ ಅಂತ ಕರಿತೀವಿ ಅಲ್ವಾ. ನೆಕ್ಸ್ಟ್ ಬಂದರೆ ವರ್ಲ್ಡ್ ಕಪ್ ಆದಮೇಲೆ ಒಲಿಂಪಿಕ್ಸ್ ಅಲ್ಲೂ ಕೂಡ ನಾವು ಕಾಣ್ತೀವಿ. ಒಲಿಂಪಿಕ್ಸ್ ಅಲ್ಲಿ ಇದೆ ತಾನೆ. ನೆಕ್ಸ್ಟ್ ಒಲಿಂಪಿಕ್ಸ್ ಆದಮೇಲೆ ಕಾಂಟಿನೆಂಟಲ್ ಕಪ್ಗಳು ಅಂದರೆ ಖಂಡಾಂತರ ನಡೆಯುವಂಥದ್ದನ್ನು ನಾವು ನೋಡ್ತೀವಿ. ಅಂಡರ್ 18, ಅಂಡರ್ 16, ಅಂಡರ್ 19 ಮತ್ತೆ ಅಂಡರ್ 17 ವರ್ಲ್ಡ್ ಕಪ್ ಅಂದರೆ 19 ವರ್ಷ ವಯೋಮಿತಿಯೊಳಗಿನ ಪಂದ್ಯಾವಳಿ ಮತ್ತೆ 17 ವರ್ಷ ವಯೋಮಿತಿಯ ಪಂದ್ಯಾವಳಿಗಳು ಬಾಲಕ ಮತ್ತು ಬಾಲಕಿಯರಿಗೆ ಇಬ್ಬರಿಗೂ ಕೂಡ ಇರುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಕಾಂಟಿನೆಂಟಲ್ ಆಯಿತು. ನೆಕ್ಸ್ಟ್ ಪುರುಷ ಮತ್ತು ಮಹಿಳೆಯರಿಗೆ ಸೀನಿಯರ್ ರಾಷ್ಟ್ರಮಟ್ಟದ ಪಂದ್ಯಾವಳಿಗಳನ್ನು ಕಾಣ್ತೀವಿ. ನೆಕ್ಸ್ಟು ಅಂಡರ್ 18, ಅಂಡರ್ 16 ಮತ್ತು ಅಂಡರ್ 13. ಇದು ಹುಡುಗ ಹುಡುಗಿಯರಿಗೆ. ಎಷ್ಟು? ಅಂಡರ್ 18, ಅಂಡರ್ 16, ಅಂಡರ್ 13. ಇವೆಲ್ಲವೂ ಕೂಡ ಬಾಲಕ ಬಾಲಕಿಯರಿಗಾಗಿ 18 ವರ್ಷ, 16 ವರ್ಷ ಮತ್ತು 13 ವರ್ಷ ವಯೋಮಿತಿ ಒಳಗಿನ ಬಾಲಕ ಬಾಲಕಿಯರಿಗಾಗಿ ಯಾವ ಪಂದ್ಯಾವಳಿ? ಸಬ್ ಜೂನಿಯರ್ ಪಂದ್ಯಾವಳಿಗಳನ್ನು ಕೂಡ ಜೂನಿಯರ್ ನೋಡ್ರಿ, ಜೂನಿಯರ್ ಮತ್ತು ಸಬ್ ಜೂನಿಯರ್ ಪಂದ್ಯಾವಳಿಗಳನ್ನು ಕೂಡ ನಡೆಸ್ತಾರೆ. ಅದರಂತೆ ಕೊನೆಗೆ ನೆಕ್ಸ್ಟ್ ನೋಡ್ರಿ, ಪುರುಷ ಮತ್ತು ಮಹಿಳೆಯರಿಗಾಗಿ ಫೆಡರೇಷನ್ ಕಪ್ ಅನ್ನು ಕೂಡ ನಡೆಸೋದನ್ನ ಕಾಣ್ತೀವಿ. ಪುರುಷ ಮತ್ತು ಮಹಿಳೆಯರಿಗಾಗಿ ಫೆಡರೇಷನ್ ಕಪ್. ಇವೆಲ್ಲ ಪಂದ್ಯಾವಳಿಗಳು ಏನಿದಾವಲ್ಲ ಈ ಬಾಸ್ಕೆಟ್ ಬಾಲ್ ಮಾತ್ರ ನಡೆಯುವಂಥದ್ದು. ಅದರಲ್ಲಿ ಅಲ್ಲಿದೆ ಫ್ಯೂಬ್ ಅಂತೇಳಿ ಇದೆಯಾ? ಮಂದಿ ತೋರಿಸ್ತಾರಲ್ಲ ಫೀಬಾ ಐದಾ ಅಂದ್ರೆ ಏನು? ಫೀಬಾ ಅಂದ್ರೆ ಫುಲ್ ಫಾರ್ಮ್ ಹೇಳಿ. ಫ್ಯೂಬ್, ಫೀಬಾ, ಫಿಫಾ. ಫಿಫಾ ಅಂದ್ರೆ ಫುಟ್ಬಾಲ್ಗೆ ಸಂಬಂಧಪಟ್ಟಿದ್ದು, ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್. ಗೊತ್ತಾಯ್ತಾ? ನೆಕ್ಸ್ಟ್ ಫ್ಯೂಬ್ ವಾಲಿಬಾಲ್ ಅಸೋಸಿಯೇಷನ್. ಈಗ ಫಿಫಾ ಬರೋದು ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್. ಗೊತ್ತಾಯ್ತಾ? ಇವೆಲ್ಲ ಕೂಡ ತುಂಬಾ ಫೇಮಸ್ ಇವೆಲ್ಲ ನೇಮ್ಸ್. ಫ್ಯೂಬ್, ಫಿಫಾ, ಫಿಬಾ ಅಂತೇಳಿ. ಗೊತ್ತಾಯ್ತಾ? ಇಷ್ಟು ನಿಮಗೆ ಬಾಸ್ಕೆಟ್ಬಾಲ್ ಆಟಕ್ಕೆ ಸಂಬಂಧಪಟ್ಟಂತೆ ತಂತ್ರಗಳಾಗಿರ್ಬೋದು, ಗುಣಲಕ್ಷಣಗಳಾಗಿರ್ಬೋದು ಮತ್ತೆ ಪ್ರಶಸ್ತಿಗಳ ಬಗ್ಗೆ ಆಗಿರ್ಬೋದು ತಿಳ್ಕೊಂಡಿದ್ದೀರಾ? ಇದರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಏನಾದರೂ ಡೌಟ್ಸ್ ಕ್ಲಿಯರಾ? ನಿಮಗೆ ಕೇಳ್ಬೋದು ಫಿಬಾ ಫುಲ್ ಫಾರ್ಮ್ ಯಾರು ಹೇಳ್ತೀರಾ? ಫಿಬಾ ಯಾರಾದರೂ? Federation of Indian Basketball, ಫೆಡರೇಷನ್ ಆಫ್ International Basketball Association. ವೆರಿ ಗುಡ್. ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್. ಓಕೆನಾ? ರೈಟ್. ಮತ್ತೇನಾದರೂ ಡೌಟ್ಸ್ ಇದೆ ನಿಮಗೆ? ನೆನಪಿರ್ಬೇಕು ಇವೆಲ್ಲ, ಬರೀ ಇಲ್ಲಿಗೆ ಅಷ್ಟೇ ಅಲ್ಲ. ಎನಿ ಡೌಟ್ಸ್? ಇನ್ನೂ ಡೌಟ್ಸ್ ಇಲ್ವಾ? ರೈಟ್.